ನಮಸ್ಕಾರ. ಮತ್ತೊಂದ್ಸರಿ ನೀಲಿ ಪಡೆಗೆ ಸ್ವಾಗತ. ಸ್ವಲ್ಪ ಗ್ಯಾಪ್ ಆದ್ಮೇಲೆ ಬರ್ತಾ ಇದ್ದೀವಿ. ನನ್ನ ಜೊತೆ ಇವತ್ತು ಯಶ್ ಇದ್ದಾನೆ. ಫಸ್ಟ್ ಯಶ್ ವೆಲ್ಕಮ್ ಮಾಡೋಣ. ಯಶ್ ವೆಲ್ಕಮ್ ಟು ದ ಶೋ. ಸ್ವಾಗತ ಬ್ರೋ. ಧನ್ಯವಾದ. ಓಕೆ, ಸೊ ಈ ಪರ್ಟಿಕ್ಯುಲರ್ ಎಪಿಸೋಡ್ ಅಲ್ಲಿ ನಾವು ಡ್ಯೂರೆಂಟ್ ಕಪ್ ಬಗ್ಗೆ ನಾವು 3 ಗೇಮ್ ಆಡಿದ್ವಿ, ಕ್ವಾರ್ಟರ್ ಫೈನಲ್ ಹೋಗಿದ್ವಿ. ಕೇರಳ ಬ್ಲಾಸ್ಟರ್ಸ್ ಮೇಲೆ ಕ್ವಾರ್ಟರ್ ಫೈನಲ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಮತ್ತೆ ಅದಾದ್ಮೇಲೆ ಹೊಸದಾಗಿ ಇವಾಗ ಸೀಸನ್ ಟಿಕೆಟ್ಸ್ ಅನೌನ್ಸ್ ಆಗಿದೆ. ಸೆಪ್ಟೆಂಬರ್ 13 ಸ್ಟಾರ್ಟ್ ಆಗ್ತಿರೋ ISL ಸೀಸನ್ಗೆ ಹೋಮ್ ಗೇಮ್ಸ್ಗೆ ಸೀಸನ್ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಆ ಸೀಸನ್ ಟಿಕೆಟ್ ಬಗ್ಗೆ ತುಂಬಾ ಮಾತಾಡೋದಿದೆ. ಆಕ್ಚುಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ನಾನು ಪರ್ಸನಲಿ. ಲಾಸ್ಟ್ ಇಯರ್ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ ನೋಡಿದ್ರೆ ಅದು ಡೆಫ್ ಇಯರ್ ಮೇಲೆ ಮಾತಾಡಿದಂತಲ್ಲ, ಆ ತರ ಅದೇನೋ ಇಂಗ್ಲಿಷ್ ಕೊಟ್ಟಿದೆ ಅಲ್ಲ, ಆ ತರ ಅನಿಸ್ತು. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ GZ ಪ್ರೀ ಸೀಸನ್ ಆಗ್ತದೆ, ಟೀಮ್ ಯಾವ ತರ ಆಗ್ತದೆ ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ KWL ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ KWL ನಡೀತಾ ಇದೆ. ತುಂಬಾ ಜನ ಹೋಗ್ಬಿಟ್ಟು ಸ್ಟೇಡಿಯಂ ಅಲ್ಲಿ ನೋಡ್ತಾನೆ ಇದ್ದಾರೆ ಕೂಡ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಫೈನಲ್ ಆಗಿ ಅಂಡರ್ 20 ಸ್ಯಾಫ್ ಕಪ್ ಶುರು ಆಗ್ತಿದೆ. ಅದಕ್ಕೆ ನಮ್ಮ BFC ಕಡೆಯಿಂದ ಹುಡುಗರು ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಎಸ್, ಈ 3 ಗೇಮ್ ನೋಡಿದೀರಾ ಡ್ಯೂರೆಂಟ್ ಅಲ್ಲಿ? ಓಕೆ, ನಾಟ್ ಎ ಗ್ರೇಟ್ ಅಪೋನೆಂಟ್ ಐ ವುಡ್ ಸೇ. ಫಸ್ಟ್ ಥಿಂಗ್, ಏನ್ ಸಕ್ಕದಾಗಿರೋ ಅಪೋನೆಂಟ್ಸ್ ಅಲ್ಲ, ಬಟ್ ಅದರಲ್ಲಿ ಒಂದು ISL ಟೀಮ್ ಇದೆ. ಓಕೆ, ಅಂಡ್ ಇಂಟರ್ ಕಾಶಿ ಹೂ ಆರ್ ಆಕ್ಚುಲಿ ಡೂಯಿಂಗ್ ಪ್ರಿಟಿ ವೆಲ್. ಒಳ್ಳೆ ಯಂಗ್ಸ್ಟರ್ಸ್ ಇರುವಂತ ಟೀಮ್. ಮತ್ತೆ ನೀವಿ. ಸೊ ಈ ಎಲ್ಲ 3 ಗೇಮ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಲೈಕ್ ಈಗ ಅಟ್ಲೀಸ್ಟ್ ಒಂದ್ 3 ಗೇಮ್ ನೋಡಿದ್ರೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿರುತ್ತಲ್ಲ, ನಾವ್ ಇದೇ ತರ ಆಡ್ತೀವಿ ಅನ್ನೋದು. ಫಾರಿನರ್ಸ್ ಎಲ್ಲರೂ ಆಡಿದ್ ನೋಡಿದ್ವಿ. ಪೆಡ್ರೋ ಆಡಿದ್ರು, ಅಂಡ್ ಎಡ್ಗಾರ್ ಆಡಿದ್ರು, ಮತ್ತೆ ನಮ್ಮ ಡಿಯಾಸ್ ಕೂಡ ಆಡಿದ್ರು. ಏನ್ ಅನಿಸ್ತು ನಿಮ್ಗೆ? ಸ್ಟಾರ್ಟಿಂಗ್ ಗೇಮ್ ಬಂದು ನಾವು 4-0 ಗೆಲ್ತೀವಿ ನೇವಿ ಮೇಲೆ. ಆ ಗೇಮಲ್ಲಿ ನಿಮಗೆ ಡಿಯಾಸ್ ಆಗಲಿ ಇಲ್ಲ ಎಡ್ಗರ್ ಆಗಲಿ ಯಾರು ಸ್ಟಾರ್ಟ್ ಮಾಡಲ್ಲ. ವಿಲಿಯಮ್ಸು, ಆಮೇಲೆ ಶಿವಶಕ್ತಿ, ಮತ್ತೆ ಆಮೇಲೆ ನಿಮಗೆ ಇನ್ನೊಬ್ಬ ಪೆಡ್ರೋ ಮತ್ತೆ ಅಲೆಕ್ಸ್ ಸ್ಟಾರ್ಟ್ ಮಾಡ್ತಾರೆ ಫಾರಿನರ್ಸ್ ಆಗಿ. ಅದು ಆ ಗೇಮ್ ತುಂಬಾ ಚೆನ್ನಾಗಿತ್ತು. ಬಟ್ ಈ ಯಾವ 3 ನಾವು ಗೇಮ್ ಆಡಿದೀವಿ ಅವ್ರು ಯಾರು ಸ್ಟ್ರಾಂಗ್ ಆಪೋನೆಂಟ್ಸ್ ಅಂತ ನಾನು ಕನ್ಸಿಡರ್ ಮಾಡಿಲ್ಲ ಇದುವರೆಗೂ. ಬಿಕಾಸ್ ಯಾಕೆಂದ್ರೆ ಮೊಹಮ್ಮದಿನ್ ಅವರು ರಿಸರ್ವ್ ಟೀಮ್ ಕಳ್ಸಿದ್ರು. ಇವನ್ ಇಂಟರ್ ಕಾಶಿ ಕೂಡ ಫಸ್ಟ್ ಗೇಮ್ ರಿಸರ್ವ್ಸ್ ಆಡಿದ್ರು, ಸೆಕೆಂಡ್ ಗೇಮ್ ಅಲ್ಲಿ ಅವರು ಫಾರಿನರ್ಸ್ ಇನ್ಕ್ಲೂಡ್ ಮಾಡಿದ್ದು BFC ಮೇಲೆ. ಆ ಗೇಮು ಅಷ್ಟೇ ಅಂತ ಏನು ಟಫ್ ಫೈಟ್ ಆಗ್ಲಿ ಇಲ್ಲ ಅಂದ್ರೆ BFCಗೆ ಯಾವುದೇ ತರ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಾನು ನೋಡೇ ಇಲ್ಲ. 3 ಗೇಮ್ಸ್ ಅಲ್ಲಿ 2 ಕ್ಲೀನ್ ಶೀಟ್ಸ್ ಇರುತ್ತೆ. ಆಮೇಲೆ 10 ಗೋಲ್ ಸ್ಕೋರ್ ಮಾಡಿದ್ವಿ, 11 ಗೋಲ್ ಸ್ಕೋರ್ ಮಾಡಿದ್ವಿ 3 ಗೇಮ್ಸ್ ಅಲ್ಲಿ. 2 ಗೋಲ್ ಕನ್ಸೀಡ್ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಗೇಮ್ ಮಾತ್ರ ಆಕ್ಚುಲಿ ಸೆಕೆಂಡ್ ಹಾಫ್ ಸಕ್ಕದಾಗಿತ್ತು. ಮೊಹಮ್ಮದಿನ್ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು. ಅವ್ರದ್ದು 2 ಅಷ್ಟೇ ಗೋಲ್ ಸಕ್ಕದಾಗಿತ್ತು. ಅವರು ಇದನ್ ಮಾಡಿದ್ರು. ನಾವು ತುಂಬಾ ಕ್ಯಾಶುಯಲ್ ಆದ್ವಿ ಅನ್ಸುತ್ತೆ ಮೊಹಮ್ಮದಿನ್ ಅಲ್ವಾ? ನನ್ಗೂ ಹಂಗೆ ಅನಿಸ್ತು. ನಾವ್ ಆಲ್ರೆಡಿ 3-0 ಅಪ್ಪಿದ್ವಿ, ತುಂಬಾ ಕ್ಯಾಶುಯಲ್ ಆಗಿ ಆಡಕ್ ಹೋದ್ವಿ ಅದು ಅನಿಸ್ತು. ಅದು ಬಿಟ್ರೆ ಐ ಥಿಂಕ್ ದಟ್ಸ್ ವೇರ್ ಲೈಕ್ ದೀಸ್ ಆರ್ ಅಗೇನ್ ಪ್ರೀ ಸೀಸನ್ ಗೇಮ್ಸ್. ತುಂಬಾ ನಾನು ಒಂದೇ ಹೇಳೋದು, ಡ್ಯೂರೆಂಟ್ ಕಪ್ ನಮ್ಮ ಹತ್ರ ಒಂದಿದೆ. ಪದೇ ಗೆಲ್ಲೋದ್ರಲ್ಲಿ ಅದಕ್ಕೆ ಜಸ್ಟ್ ನಂಬರ್ ಆಡ್ ಆಗ್ತಾ ಹೋಗುತ್ತೆ. ಅದರಿಂದ ಇನ್ಸೆಂಟಿವ್ ಏನಿಲ್ಲ. ಫಾರ್ ಎಕ್ಸಾಂಪಲ್ AFC ಕಪ್ಸ್ ಇಲ್ಲ, ಏನಿಲ್ಲ. ಸೊ ಏನಂದ್ರೆ ಇನ್ನು ತುಂಬಾ ಎಷ್ಟ್ ಚೆನ್ನಾಗಿ ಆಡ್ತೀವಿ, ಎಷ್ಟು ನಮ್ ಕಡೆಯಿಂದ ಫ್ಯಾನ್ಸ್ ನ ವಾಟ್ ಇಸ್ ದಟ್ ಅಗೇನ್ ಸ್ಟೇಡಿಯಂ ಕರ್ಸಕ್ಕೆ ಅಡ್ವರ್ಟೈಸ್ಮೆಂಟ್ ಎಷ್ಟು ಮಾಡ್ತೀವಿ. ಐ ಥಿಂಕ್ ಡ್ಯೂರೆಂಟ್ ಕಪ್ ಈಸ್ ಫಾರ್ ದಟ್. ಅಗೇನ್ ನಾನು ಅಲ್ಲಿಗೆ ಬರ್ತೀನಿ. ಎಷ್ಟು ಇವಾಗ ಏನಂದ್ರೆ, ಇವಾಗ ಅಗೇನ್ ಯೂಶುವಲ್ ಅಪೋನೆಂಟ್ಸ್ ಆಸ್ ವಿ ಆಲ್ರೆಡಿ ನ್ಯೂ. ಸೊ ಅಗೇನ್ ನಾಕ್ಔಟ್ಸ್ ಅಲ್ಲಿ ಬ್ಲಾಸ್ಟರ್ಸ್ ಇದಾರೆ. ಏನ್ ಅನ್ಸುತ್ತೆ? ವಾಟ್ ಆರ್ ಯುವರ್ ಥಾಟ್ಸ್? ಅವ್ರು ಯಾವ ತರ ಆಡ್ತಿದ್ದಾರೆ? ಅವರು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದಾರಲ್ಲ, ಗೋಲ್ಸ್ ಎಲ್ಲ ತುಂಬಾ ಸ್ಕೋರ್ ಮಾಡಿದ್ರು. ಅವ್ರ ಮಿಡ್ ಫೀಲ್ಡರ್ಸ್ ಎಲ್ಲ ಗೋಲ್ ಸ್ಕೋರ್ ಮಾಡಿದ್ದಾರೆ. ಸೊ ಏನ್ ಅನ್ಸುತ್ತೆ ನಿಂಗೆ? ವಾಟ್ ಯು ಥಿಂಕ್? ಟಾಪ್ ರನ್ ಬ್ಲಾಸ್ಟರ್ಸ್ ಇಂದ, ಬಿಕಾಸ್ ಯಾಕಂದ್ರೆ ಮುಂಬೈ ಸಿಟಿ ರಿಸರ್ವ್ಸ್ ಮೇಲೆ 8-0 ಗೆಲ್ತಾರೆ ಫಸ್ಟ್ ಮ್ಯಾಚ್. ಅದಾದ್ಮೇಲೆ ಪಂಜಾಬ್ ಜೊತೆ ಡ್ರಾ ಆಗುತ್ತೆ. ಅದ್ ಬಿಟ್ರೆ ತಿರ್ಗಾ ಇನ್ನೊಂದು ನೆಕ್ಸ್ಟ್ ಗೇಮ್ ಅವರು ಇನ್ನೊಂದು ಗೆಲ್ತಾರೆ. ಸೊ ಪಂಜಾಬ್ ಮತ್ತೆ ಬ್ಲಾಸ್ಟರ್ಸ್ 2 ಗುಡ್ ಸೈಡ್ಸ್ ಇನ್ ದ ರೆಸ್ಪೆಕ್ಟಿವ್ ಸೈಡ್ಸ್ ಅಲ್ಲ. ಸೊ ಬ್ಲಾಸ್ಟರ್ಸ್ ಕಡೆ ಇವಾಗ ಏನಾಗಿದೆ ಅಂದ್ರೆ ಅವರು ಕ್ಲಿನಿಕಲ್ ಇದ್ದಾರೆ. ಅವರು ಇವಾಗ BFC ಎಷ್ಟೊಂದು ಚಾನ್ಸಸ್ ಮಿಸ್ ಮಾಡಿದ್ರು ಅಪ್ ಫ್ರಂಟ್ ಅಲ್ಲಿ, ಕನ್ವರ್ಟ್ ಮಾಡ್ತಿಲ್ಲ. ಇಲ್ಲ ಕನ್ವರ್ಟ್ ಮಾಡೋ ಟೈಮಲ್ಲಿ ಪಾಸಸ್ ನೋಡ್ತಿದ್ದಾರೆ, ಅವ್ರು ಅದ್ ಮಾಡ್ತಿಲ್ಲ. ಚಾನ್ಸಸ್ ಕನ್ವರ್ಟ್ ಮಾಡ್ತಿದ್ದಾರೆ ಬ್ಲಾಸ್ಟರ್ಸ್. ಇಟ್ಸ್ ಅ ಗುಡ್ ಗೇಮ್ ಆಗುತ್ತೆ ನಾಕ್ಔಟ್ಸ್ ಅಲ್ಲಿ. ಲೈಕ್ ಇಂಡಿಯಾ ಪಾಕಿಸ್ತಾನ್ ರೈವಲ್ಸ್ ತರ ನಮ್ದು ಬ್ಲಾಸ್ಟರ್ಸ್ ಸೇಮ್ ಅದೇ ಲೆವೆಲ್ ಇರುತ್ತೆ.
ಆ ಲೆವೆಲ್ ಅಲ್ಲಿ ಓಕೆ ಇರುತ್ತೆ. ಅದು ಓಕೆ ವೆದರ್ AFC ಕಪ್, ಸೂಪರ್ ಕಪ್, ಡುರಾನ್ ಕಪ್ ಯಾವ್ದೇ ತಗೊಂಡ್ರು, ISL ಯಾವ್ದೇ ತಗೊಂಡ್ರು, ಆ ರೈವಲ್ರಿ ಅಂತೂ ಇದ್ದಿದೆ. AFC ಕಪ್ ಅವ್ರು ಆಡೇ ಇಲ್ಲಲ್ಲ ಸರ್. ಜಸ್ಟ್ ಮೆನ್ಷನ್ Okay, I ಮಾಡ್ತಿದ್ದಾರೆ understood. ಯಾವ್ದೇ Okay, okay. I ಇದ್ರಲ್ಲಿ ಗೊತ್ತಾಯ್ತು ತಗೊಂಡ್ರು ಅಂತ. ನನಗೆ. I understand. And I love that rivalry as well. Initially ಅದು ತುಂಬಾ ಕ್ರಿಂಜ್ ಅನ್ಸೋದು, ಬಟ್ ನಾವು ಐ ಥಿಂಕ್ ವಿ ನೀಡ್ ದಟ್ ಬಿಕಾಸ್ ಅಟ್ ಲೀಸ್ಟ್ BFC ಅಂತೂ ಸ್ಟೇಡಿಯಂ ಐ ಮೀನ್ ಫೀಲ್ಡ್ ಅಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ. ಆಫ್ಟರ್ ಫೀಲ್ಡ್ ನಮಗೆ ಏನಾದ್ರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆದ್ರೂ ಸಿಗುತ್ತೆ. ದಟ್ ಸೇಯಿಂಗ್ ಲೈಕ್ ಅದನ್ನ ಅಸೈಡ್ ಇಟ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಫೈನಲಿ ಜರಾಗೋಜಾ ವಿಲ್ ಹ್ಯಾವ್ ಎ ಗುಡ್ ಅಪೋನೆಂಟ್ ಅಂಡ್ ಎ ಗೇಮ್ ಎಟ್ ಸ್ಟೇಕ್ ಅಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಅಪೋನೆಂಟ್ ಇದೆ, ಇಲ್ಲಿ ಏನೋ ಒಂದು ಕಳೆದೋಗೋದು ಇದೆ. ಅಪ್ಪಿ ಸೋತ್ರೆ ವಿ ಆರ್ ಔಟ್ ಅಗೇನ್. ನಮ್ದು ಮತ್ತೆ ನೆಕ್ಸ್ಟ್ ಪ್ರೀ ಸೀಸನ್ ಎಳಿತಾನೆ ಏನ್ ಪ್ಲಾನ್ ಮಾಡಿರೋ ಅದೇನೋ ಐಡಿಯಾ ಇಲ್ಲ. ಅಗೇನ್ ಐ ಥಿಂಕ್ ರೀಪ್ಲಾನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ಬೇಕಲ್ಲ, ಯಾರು ಇಲ್ಲಿ ಸೋಲ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಆ ತರ ಆಗುತ್ತೆ. ಇರ್ದಿದ್ರೆ ಅಗೇನ್ ಬ್ಲಾಸ್ಟರ್ಸ್ಗೆ ನಾವು ಅಗೇನ್ ವಿ ಜಸ್ಟ್ ಲೆಟ್ ದೆಮ್ ಟ್ರೈ ಫಾರ್ ಎ ಟ್ರೋಫಿ. ದಟ್ ಐ ಥಿಂಕ್ ವಿ ಶುಡಂಟ್ ಡೂ, ದಟ್ ವಿ ಶುಡ್ ನಾಟ್ ಡೂ ಅಲ್ಲ. ಸೊ ಐ ಥಿಂಕ್ ಈವನ್ ಇಂಟರ್ನಲ್ಲಿ ಕೂಡ ನಮ್ಮ ಹುಡುಗರು ಕೂಡ ಪಂಪ್ ಅಪ್ ಆಗಿರ್ತಾರೆ ಬ್ಲಾಸ್ಟರ್ಸ್ ಅಂದ ತಕ್ಷಣ. ಅಂಡ್ ಐ ಹೋಪ್ ಸುನಿಲ್ ಛೇತ್ರಿ ಇಸ್ ಅಗೇನ್ ಪಂಪ್ಡ್ ಅಪ್. ಈ ಸ್ಕೋರ್ಡ್ ಆಲ್ರೆಡಿ 2 goals. ಐ ಹೋಪ್ ಈ ಸ್ಕೋರ್ another 2. ನೋಡೋಣ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಏನದು ಫಿಯರ್ಸಿ ಇರುತ್ತೆ, ಚೆನ್ನಾಗಿರುತ್ತೆ. ಬಿಕಾಸ್ ಅವರು ಪ್ರಾಪರ್ ಲೈಕ್ ಸ್ಟ್ರೈಕಿಂಗ್ ಫಾರ್ಮ್ ಅಲ್ಲಿ ಇದ್ದಾರೆ. ನಾವು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದೀವಿ, ಬಟ್ ವಿ ಆರ್ ನಾಟ್ ವಾಟ್ ಇಸ್ ದಟ್ ಕ್ರಿಯೇಟಿಂಗ್ ಎನಫ್ ಮೇ ಬಿ, ಆರ್ ವಿ ಆರ್ ನಾಟ್ ರೂತ್ಲೆಸ್ ಲೈಕ್ ದೇ ಆರ್. ಅವ್ರ ರಿಸರ್ವ್ ಟೀಮ್ ಅಲ್ಲಿ 8 goal ಎಲ್ಲ ಹೊಡೆದ್ರು ಆ ಚಿಕ್ಕ ಮಕ್ಕಳಿಗೆ. ಲೈಕ್ ನಾವು ಅಷ್ಟು ರೂತ್ಲೆಸ್ ಇಲ್ಲ ನಾವು. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸೊ ಮೇ ಬಿ ಐ ಥಿಂಕ್ ದಟ್ ಈಸ್ ದ ಒನ್ ಥಿಂಗ್ ದಟ್ ಹ್ಯಾಸ್ ಟು ಚೇಂಜ್. ಯಾಕಂದ್ರೆ ನನಗೆ ಡಿಯಾಸ್ ಇರೋದು ಅದೊಂದು ನಂಬಿಕೆ ಇದೆ. ಡಿಯಾಸ್ ಇರೋದ್ರಿಂದ ಅವನೇನಾದ್ರೂ ಅವ್ನು ಸ್ವಲ್ಪ ಆತರ ರೂತ್ಲೆಸ್ ಇದ್ದಾನೆ. ಈ ಎಡ್ಗರ್ನು ಪಾರ್ಟಿಗೆ ಬರಬೇಕು, ಅದು ಇಂಪಾರ್ಟೆಂಟ್. ತುಂಬಾ ಜನ ನಾನು ಟ್ವಿಟರ್ ಅಲ್ಲಿ ಈ ಅನಲೈಸ್ ಮಾಡೋರು ಅಥವಾ ಹುಡುಗರು ಫುಟ್ಬಾಲ್ ಇಂಟ್ರೆಸ್ಟೆಡ್ ಇರೋರೆಲ್ಲ ಮಾತಾಡ್ತಿರ್ತಾರಲ್ಲ, ತುಂಬಾ ಜನ ಎಡ್ಗರ್ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ. ಇನ್ ದ ಸೆನ್ಸ್ ಲೈಕ್ ಈ ಮೈಟ್ ಬಿ ದ ಎಕ್ಸ್ ಫ್ಯಾಕ್ಟರ್ ಸಮಥಿಂಗ್ ಲೈಕ್ ದಟ್. ಯಾಕಂದ್ರೆ ಈ ಅವನು ತುಂಬಾ ಟಾಪ್ ಲೀಗ್ ಇಂದ ಬರ್ತಾ ಇರೋದು. ನಾನು ಅಗೇನ್ ಹೇಳ್ತೀನಿ, ನಾನು ಫಾರಿನರ್ಸ್ ನ ಯಾಕೆ ಸಡನ್ ಆಗಿ ಜಡ್ಜ್ ಮಾಡಲ್ಲ ಅಂದ್ರೆ ಅಡಾಪ್ಟಬಿಲಿಟಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಂಡಿಯನ್ ವೆದರ್ಗಾಯ್ತು, ಇಲ್ಲಿ ಇರೋ ಪ್ಲೇಯರ್ಸ್ಗಾಯ್ತು, ಲ್ಯಾಂಗ್ವೇಜು ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಸೊ ಅದು ಅಡಾಪ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಹೋಪ್ಫುಲಿ ನಾ ಅದೇ ಹೇಳ್ತಾ ಇದ್ದೆ, ಜಸ್ಟ್ ಬೈ ISL ಈ ಶುಡ್ ಬಿ ರೆಡಿ. ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ಲ. ನಾವು ಅಷ್ಟು ಅವನಿಗೆ ಪೇ ಮಾಡಿ ಆ ತರ ಒಳ್ಳೆ ಸೈನಿಂಗ್ ಮಾಡಿದ ಮೇಲೂ ನಮ್ಗೆ ಔಟ್ಪುಟ್ ಬಂದಿಲ್ಲ ಅಂದ್ರೆ ಅಗೇನ್ ಲೈಕ್ ವಿ ಕಾಂಟ್ ಅಗೇನ್ ಗೋ ಬ್ಯಾಕ್ ಟು ವಾಟ್ ಇಸ್ ದಟ್ ಮ್ಯಾನೇಜ್ಮೆಂಟ್ ಅಂಡ್ ಬ್ಲೇಮ್ ಅಲ್ಲ. ಯಾಕಂದ್ರೆ ಒಳ್ಳೆ ಪ್ಲೇಯರು ಮೆಕ್ಸಿಕೋ ಇಂದ ಬರ್ತಿದ್ದಾನೆ. ಅವ್ನ್ ಏನ್ ದೊಡ್ಡ ಲೀಗಲ್ಲಿ ಆಡಿದಾನೆ ಅಂದ್ರೆ ಕಂಪ್ಯಾರಿಟಿವ್ಲಿ ನಂಬರ್ಸ್ ಯು ಕ್ಯಾನ್ ಜಸ್ಟ್ ಮಲ್ಟಿಪ್ಲೈ 1.5 ಸಮಥಿಂಗ್ ಲೈಕ್ ದಟ್. ಸೊ ಆತರ ನೋಡಿದ್ರೆ ಓಕೆ, ಒಳ್ಳೇದೇ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಓಕೆ, ಸೊ ಇದು ನಮ್ದು ಅಂಡರ್ ರೇಟೆಡ್. ಅಡಾಪ್ಟಬಿಲಿಟಿ ಸಖತ್ತಾಗಿದೆ. ಅಡಾಪ್ಟಬಿಲಿಟಿ ಅವನು ಫಸ್ಟ್ ಗೇಮ್ ಅಲ್ಲೇ ನೀವು ತಗೊಂಡ್ರೆ ಫನಾಯ್ ಜೊತೆ ಆಗ್ಲಿ ಇಲ್ಲ ಅಂದ್ರೆ ಹರ್ಷ್ ಜೊತೆ ಆಗ್ಲಿ ಅವನು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಈವನ್ ವಿತ್ ನೊಗ್ವೆರಾ ಕೂಡ ಅಷ್ಟೇ, ಒಂದು ಪಾಸಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅಡಾಪ್ಟ್ ಆಗಿದೆ. ಪೆಡ್ರೋ ಅಂಡರ್ ರೇಟೆಡ್ ಪ್ಲೇಯರ್. ವಾಚ್ ಔಟ್. ಲೆಟ್ಸ್ ಸಿ ವಾಚ್ ಔಟ್ ಫಾರ್ ಪೆಡ್ರೋ ಅಂತ ಹೇಳ್ತಿದ್ದಾರೆ ನಮ್ಮ. ನಿಮ್ಗೆ ಇಲ್ಲೊಂದು ಬ್ಯೂಟಿಫುಲ್ ಸ್ಟೋರಿ ಅನ್ಫೋಲ್ಡ್ ಆಯ್ತು ಈ ಡ್ಯೂರೆಂಟ್ ಕಪ್ ಗ್ರೂಪ್ ಸ್ಟೇಜ್ ಅಲ್ಲಿ. ಇಟ್ಸ್ ಸೋ ಹಾರ್ಟ್ ವಾರ್ಮಿಂಗ್. ಲೈಕ್ ಆಸ್ ಅ ಫುಟ್ಬಾಲ್ ಫ್ಯಾನ್ ಇಟ್ ಮೇಕ್ಸ್ ಮಿ ಸೋ ಹಾರ್ಟ್ ವಾರ್ಮಿಂಗ್. ಯಾಕಂದ್ರೆ ನಮ್ಮ ಬೆಂಗಳೂರು ಹುಡುಗ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವನು, ಸ್ಕೂಲ್ ಓದ್ತಿರೋನು, ಬೆಂಗಳೂರು ಯಾವತ್ತೋ ಒಂದಿನ ಬೆಂಗಳೂರು ಟಿ ಶರ್ಟ್ ತಗೊಂತಾನೆ ನಾನು ಫುಟ್ಬಾಲ್ ಆಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಅವಾಗ ಬೆಂಗಳೂರು FC ಸ್ಟಾರ್ಟ್ ಆಗಿರೋ ಟೈಮ್ 2013. ಇಬ್ರು ಪ್ಯಾರಲಿ ಬೆಳ್ಕೊಂಡು ಬಂದಿದ್ದಾರೆ. ಇವಾಗ ವಿನೀತ್ ವೆಂಕಟೇಶ್, ಫಸ್ಟ್ ಬೆಂಗಳೂರು ಬಾಯ್ ಹೂ ಸ್ಟಾರ್ಟೆಡ್ ಏನದು ಕಂಪ್ಲೀಟ್ ಎವ್ರಿಥಿಂಗ್ ಫ್ರಮ್ BFC. ಸೊ ಸ್ಟಾರ್ಟ್ ಮಾಡಿ ಇವಾಗ ನಮ್ಮ ಸೀನಿಯರ್ ಟೀಮ್ ಆಡ್ತಿದ್ದಾರೆ. ಇಟ್ ವಾಸ್ ಸೋ ಗುಡ್. ಅದು ಅವ್ನ್ ಬಂದ ಆ ತರ ಆಡೋದು ಅಂಡ್ ಗೋಲ್ ಸ್ಕೋರ್ ಮಾಡೋದು. ಸೊ ಒಂಥರ ಏನಂತಾರೆ ಡ್ರೀಮ್ ಸ್ಟಫ್ಸ್ ಇವೆಲ್ಲ ಹೇಳ್ಬೇಕಲ್ಲ ಆಗಲ್ಲ. ಅಂಡ್ ಈ ಸೋ ಗುಡ್. ಮತ್ತೆ ನೀನು ಅವ್ನು ನೋಡಿದ್ರೆ ತುಂಬಾ ಅಂದ್ರೆ ಆಕರ್ಷಣೀಯವಾಗಿ ಐತೆ. ಅವನ ಆಟನು ಕೂಡ ಹಂಗೈತಿ. ಈ ಟ್ರೈ ಟು ಬ್ರೇಕ್ ದಿ ಲೈನ್ಸ್ ಪಾಸ್ ಇಂದ, ಮತ್ತೆ ಲಾಫ್ಟೆಡ್ ಪಾಸ್ ಗಳು ಕೊಡ್ತಾನೆ. ಅವ್ನ್ ಡೆಡ್ ಬಾಲ್ ಸ್ಪೆಷಲಿಸ್ಟ್. ಸೊ ಈ ಸೋ ಮಚ್ ಕಾರ್ನರ್ಸ್ ತಗೊಂತಾನೆ, ಫ್ರೀ ಕಿಕ್ ತಗೊಂತಾನೆ. ಈ ಸೋ ಮಚ್. ಮತ್ತೆ
ಪ್ರಾಪರ್ ಇವಾಗ ನಂಬರ್ 8 ಆಡ್ತಾನೆ, ನಂಬರ್ 6 ಆಡ್ತಾನೆ. ನಂಬರ್ 8 ಆಡಿದಾನೆ BFC ಗೆ 2 ಗೇಮು. ಸೊ ನಂಬರ್ 8 ಆಡಿದಾಗೂ ಚೆನ್ನಾಗಿ ಆಡಿದಾನೆ. ಆತರ ನೋಡಿದಾಗೆ ಒಂದ್ಸರಿ ಏನಾಗುತ್ತೆ ಅಂದ್ರೆ, ದೇರ್ ಈಸ್ ಎ ಪ್ರಾಪರ್ ಕ್ಲಬ್ ವಿಚ್ ವಿಲ್ ಹೆಲ್ಪ್ ಯು do like take your path from nothing to senior squad. Just be patient and work hard. That's it. ಸೊ ಇದು ಈ ಬೆಂಗಳೂರಲ್ಲಿ ಇವತ್ತು ಬೆಂಗಳೂರಲ್ಲಿ ಫುಟ್ಬಾಲ್ ತಗೊಳ್ಳೋ ಎಲ್ಲಾ ಮಕ್ಕಳಿಗೆ ಇದು ಒಂದು ಸ್ಟೋರಿ. ಇದು ನೀನ್ ಫುಟ್ಬಾಲ್ ತಗೊಂಡು ಆಡಕ್ ಶುರು ಮಾಡ್ದ, ನಿನಗೆ ಇಷ್ಟ ಇದೆಯಾ, ಅಪ್ಪ ಅಮ್ಮನ್ ನಂಬ್ಸು, ಅಪ್ಪ ಅಮ್ಮನ್ ಒಪ್ಸು. ವಿನೀತ್ ವೆಂಕಟೇಶ್ ತರ ಎಷ್ಟೊಂದ್ ಜನ ಆಗ್ಬೋದು, ವಿನೀತ್ ತರ ತುಂಬಾ ಜನ ಆಗ್ಬೋದು. ಅದೇ ತುಂಬಾ ಜನ ಆಗ್ಲಿ ಅಂತಾನೆ ಹೇಳೋದು. ಐ ಆಮ್ ಎ ಬಾರ್ಸಾ ಫನ್ ಬೇಸಿಕಲಿ. ಸೊ ಲಾಮಾಶಿಯಿಂದ ಎಷ್ಟೇ ಹುಡುಗರು ಬರ್ತಾರಲ್ಲ ಅವ್ರಿಗೆ ನಾ ಸ್ಪೆಷಲ್ ಆಗಿ ಸಪೋರ್ಟ್ ಮಾಡ್ತೀನಿ. ಅದೇ ತರ ನಮ್ಗೆ ಈಗ ವಿನೀತ್ ವೆಂಕಟೇಶ್ ಏನಿಲ್ಲ, ಇವನ್ ನಮ್ ಫೇಸ್ ಆಫ್ ದಿ ಕ್ಲಬ್ ಆಗ್ಬೇಕಿತ್ತ ಫ್ಯೂಚರ್ಗೆ. BFC ಆತರ ನರ್ಚರ್ ಮಾಡ್ಬೇಕನ್ನ. BFC ಹೋಲ್ಡ್ ಮಾಡ್ಬೇಕು, ಇಂಪಾರ್ಟೆಂಟ್. ಒಳ್ಳೆ ಪ್ಲೇಯರ್ ಹೋಲ್ಡ್ ಮಾಡ್ಬೇಕು ಫಸ್ಟ್, ಸೆಕೆಂಡ್ ನರ್ಚರ್ ಮಾಡ್ಬೇಕು, ನೆಕ್ಸ್ಟ್ ಫ್ಯೂಚರ್ BFC ಫೇಸ್ ಅವನ್. ಯಾಕಂದ್ರೆ ರಿಸಲ್ಟ್ ಇನ್ ಕ್ಯಾಪ್ಟನ್ ಕೂಡ. ಸೊ ವೈ ನಾಟ್ ಅಲ್ವಾ, ಒನ್ ಡೇ ನೋಡೋಣ. ಓಕೆ, ಸೊ ಏನ್ ಅನಿಸ್ತು ಯಶ್ ನಿನಗೆ ವಿನೀತ್? ಲೈಕ್ ಎಲ್ಲಾ ತುಂಬಾ ಒಳ್ಳೆ ಪಾಸಿಟಿವ್ ಸ್ಟೋರೀಸ್ ಎಲ್ಲ ಇದ್ವು ಟ್ವಿಟರ್ ಅಲ್ಲಿ ವಿನೀತ್ ಬಗ್ಗೆ ಮಾತಾಡಿದ್ದು. ಮತ್ತೆ ನಮ್ಗೆ ಒಂದಿಷ್ಟು ಜನ ಕೋಚ್ ಜೊತೆ, ನಮ್ ಯೂತ್ ಕೋಚ್ ಜೊತೆ ಮಾತಾಡಿದಾಗ ಅವರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡ್ರು, ಗೋವರ್ಧನ್ ಕೋಚ್ ಅವರೆಲ್ಲ ವಿನೀತ್ ಬಗ್ಗೆ. ಯಾಕಂದ್ರೆ ಅವರು ವಿನೀತ್ ನ ಅಲ್ಲಿಂದ ನೋಡಿದ್ದಾರೆ. ಗೋವರ್ಧನ್ ಕೋಚ್ ಇವ್ರಲ್ಲ ಅದರಲ್ಲ, ವಿನೀತ್ ನ ಅಲ್ಲಿಂದ ನೋಡಿದ್ದಾರೆ ಅವ್ರು. ಲೈಕ್ ಫಸ್ಟ್ ಕಪಲ್ ಆಫ್ ಕಿಕ್ಸ್ ಅವ್ರ ಕಡೆಯಿಂದ ನೋಡಿರೋದಲ್ಲ. ಸೊ ಇಟ್ಸ್ ಹಾರ್ಟ್ ವಾರ್ಮಿಂಗ್. ಮೊದಲನೇದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೀಸನ್ ಇಂಜುರಿ ಫ್ರೀ ಸೀಸನ್ ಆಗ್ಲಿ ಅಂತ ಬೇಡ್ಕೋತೀನಿ. ಯಾವ್ದೇ ತರ ಇಂಜುರಿ ಆಗ್ಬಾರ್ದು ಪಾಪ. ಫಸ್ಟ್ ಅವರ್ ಇರೋ ಫಾರ್ಮ್ ಅಲ್ಲಿ ಈಸ್ ಗೆಟಿಂಗ್ ಅ ಗುಡ್ ಗೇಮ್ ಟೈಮ್. ಅಂಡ್ ಫಸ್ಟ್ ಗೇಮ್ ಅಲ್ಲಿ ಸಬ್ ಆಗಿ ಬಂದು ತುಂಬಾ ಇಂಪ್ಯಾಕ್ಟ್ ಮಾಡಿದ್ರು. ಜಸ್ಟ್ ಸ್ಪಾರ್ಕ್ ತೋರ್ಸಿದ್ರು ಫಸ್ಟ್ ಗೇಮ್ ಅಲ್ಲಿ. ಸೆಕೆಂಡ್ ಗೇಮ್ ಅಲ್ಲಿ ಕೂಡ ಅಷ್ಟೇ ಸಬ್. ಥರ್ಡ್ ಗೇಮ್ ಅಲ್ಲಿ ಪ್ರಾಪರ್ ಸ್ಟಾರ್ಟ್ ಸಿಕ್ಕಿದಾಗ ಒಳ್ಳೆ ಶೋ ರನ್ ಮಾಡಿದ್ರು. ಏನ್ ಮಿಡ್ ಫೀಲ್ಡ್ ಲೈಕ್ ಈ ಸುರೇಶ್, ಈ ಹರ್ಷ ಅವರೆಲ್ಲ ಫಿಯರ್ ಇದೆ, ಬಟ್ ವಿನೀತ್ ಹತ್ರ ಫಿಯರ್ ಇಲ್ಲ. ಬಾಲ್ ಕ್ಯಾರಿಂಗ್ ಕೆಪಾಸಿಟಿ, ಅವನು ಥ್ರೂ ಪಾಸಸ್, ಲಾಫ್ಟೆಡ್ ಪಾಸ್, ಚಿಪ್, ಕಾರ್ನರ್ ಏನ್ ಬೇಕಾದ್ ಮಾಡ್ತಾನೆ ನಿಮ್ಗೆ. ನಿಮ್ ಟೀಮ್ ನೀವು ಚೇತ್ರಿ ಸಬ್ಬಾಗ್ ಬಂದಾಗ ನೋಡ್ಬೋದು, ಅವ್ನ್ ಬಂದಿದ ತಕ್ಷಣ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಚೇತ್ರಿಗೆ ಒಂದು ಲಾಫ್ಟೆಡ್ ಪಾಸ್ ಕೊಡ್ತಾನೆ, ಚಿಪ್ ಮಾಡ್ತಾನೆ ಕರೆಕ್ಟ್ ಚೇತ್ರಿ. ಅದೆಲ್ಲ ಫಿನಿಶ್ ಮಾಡಿದ್ರೆ he will be a good number 8 ಅಲ್ಲ. AMF ಅಂತಿದ್ವಿ ಇಷ್ಟು ದಿವಸ, ಇಂಡಿಯನ್ AMF. ನಮಗ್ ವಿನೀತ್ ವೆಂಕಟೇಶ್ ಅಲ್ಲಿ ಸಿಕ್ಕಿದಾನೆ. ಇದೆಲ್ಲ ಅದಕ್ಕಿಂತ ಮುಂಚೆನೆ ಪ್ರಾಪರ್ ಸ್ಟ್ರಕ್ಚರ್ ಇಂದ ಬಂದ್ರೆ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಲೈಕ್ ಇಫ್ ಯು ಗ್ರಾಜುಯೇಟ್ ಫ್ರಮ್ ಅಂಡರ್ 9 ಅಲ್ಲಿಂದ ಸ್ಟೆಪ್ ಇಂದ ತಗೊಂಡ್ ಬಂದು ನೀವು ಕಂಪ್ಲೀಟ್ ರಿಸರ್ವ್ಸ್ ಆಡಿ ಇವಾಗ ಮೈನ್ಗೆ ಬರಕ್ಕೂ, ನೀವು ಜಸ್ಟ್ ಅಂಡರ್ ರಿಸರ್ವ್ಸ್ ಆಡಿ ಇದ್ ಮೈನ್ಗೆ ಬರಕ್ಕೂ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ. ಇನ್ಸ್ಪೈರಿಂಗ್ ಸ್ಟೋರಿ, ಜಿಂಕ್ಸ್ ಮಾಡಬಾರ್ದು. ಹೋಪ್ಫುಲ್. ನಾನು ಅದನ್ನೇ ಹೇಳ್ತಿರೋದು. ಅದಕ್ಕೆ ನಾನು ಹೇಳ್ತಿರೋದು ಏನಂದ್ರೆ, ಟ್ಯಾಲೆಂಟೆಡ್ ಹುಡುಗ ಇದ್ದಾನೆ, ಅವನ ನರ್ಚರ್ ಮಾಡೋ. ಫಸ್ಟ್ ಥಿಂಗ್ ನರ್ಚರ್ ಮಾಡಬೇಕು, ಸೆಕೆಂಡ್ ಥಿಂಗ್ ಪ್ರೊಟೆಕ್ಟ್ ಮಾಡಬೇಕು. ಇವೆರಡು ತುಂಬಾ ಇಂಪಾರ್ಟೆಂಟ್. ಹೋಪ್ಫುಲಿ ಐ ಥಿಂಕ್ ವಿ ಆರ್ ಇನ್ ದಟ್ ಪರ್ಸ್ಪೆಕ್ಟಿವ್. BFC ಇಸ್ ವೆರಿ ಗುಡ್. ವಿ ಡೋಂಟ್ ಫಕ್ ವಿತ್ ಏನದ ಈ ತರ ಚಿಕ್ಕ ಹುಡುಗರು ಪ್ಲೇಯರ್ಸ್. ಐ ಥಿಂಕ್ ಗೇಮ್ ಟೈಮ್ ಅದ್ರ ಬಗ್ಗೆ ಎಲ್ಲ ಬಹಳ ದಟ್ ಅದ್ ಎಲ್ಲಿ ತೋರಿಸುತ್ತೆ ಗೊತ್ತಾ, ಎಂತೆಂತ ಒಳ್ಳೆ ಪ್ಲೇಯರ್ಸ್ BFC ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ರೀಸನ್ ಮೇ ಬಿ 1 or 2 ಸೇಮ್ ರೀಸನ್ ಇರುತ್ತೆ. ಅವ್ರಿಗೆ ಗೇಮ್ ಟೈಮ್ ಸಿಗ್ತಿಲ್ಲ ISL ಅಲ್ಲಿ ಅಂತ. ಅವ್ರನ್ನೆಲ್ಲ ಹಂಗೆ ಬಿಟ್ಕೊಟ್ರು BFC. ತುಂಬಾ ತಕರಾರು ಮಾಡ್ಲಿಲ್ಲ ಈ ಬೇರೆ ಕ್ಲಬ್ಗಳ ತರ. ತಾಯ್ ಆಯ್ತು, ರಾಬಿನ್ ಆಯ್ತು, ಅಂಕಿತ್ ಆಯ್ತು, ಎಷ್ಟ್ ಜನ ತಗೊಳ್ಳಿ. ಅಂಕಿತ್ ಕೂಡ ನಮ್ ಹುಡುಗನೆ. ಸೊ ಆ ತರನೇ ಆಗಿರೋದಲ್ಲ. ಇಟ್ಸ್ ಗುಡ್. ನೋಡೋಣ. BFC is good at that. Hopefully they do better. ಇವಾಗ ಇಲ್ಲಿ ಕಾಣ್ತಿದೆ ಅಲ್ಲ, ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ BFC ಮೆಂಬರ್ಶಿಪ್ ಅಂಡ್ FC ಗೋವಾ ಮೆಂಬರ್ಶಿಪ್. ಮತ್ತೆ ಹೇಳ್ತಿದ್ದೀನಿ, ಇದಕ್ಕೊಂದು ಕಂಟೆಕ್ಸ್ಟ್ ಕೊಟ್ಬಿಡ್ತೀನಿ ನಾನು. BFC ಕಂಠೀರವಕ್ಕೆ ಏನು ರೆಂಟ್ ಕೊಡ್ತೀವಲ್ಲ ನಾವು, ದಟ್ ಈಸ್ ನಾಟ್ ವೆರಿ ಹ್ಯೂಜ್ ಆರ್ ವೆರಿ ಲೆಸ್ ದೆನ್ FC ಗೋವಾ ಕೊಡ್ತಿರೋದು ಫತೋಡಕ್ಕೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಇದಾವೆ, ಅಥವಾ ಸೇಮ್ ಇದಾವೆ, ಅಥವಾ ಜಾಸ್ತಿ ಇದೆ FC ಗೋವಾ ಅಂತ. ಸೊ ಆ ತರ ಇರೋ ಸಿಚುವೇಶನ್ ಇವಾಗ. ಸೊ ಎಷ್ಟ್ ನಿಂಗೆ ಏನ್ ಅನ್ಸುತ್ತೆ, ಲಾಸ್ಟ್ ಸೀಸನ್ ಕೂಡ ನಾವು ಇದೇ ಪ್ರಾಬ್ಲಮ್ ಕೇಳಿದ್ವಿ ಅಲ್ಲ. ಸ್ವಲ್ಪ ಗೇಮ್ಗೆ ಟಿಕೆಟ್ ಪ್ರೈಸ್ ಕಡಿಮೆ ಮಾಡಿದ್ರು ಅಂಡ್ ನಂಬರ್ಸ್ ಇನ್ಕ್ರೀಸ್ ಆಸ್ ವೆಲ್. ಕರೆಕ್ಟ್ ಅಲ್ವಾ? ಮೈನ್ ಥಿಂಗ್ ಬಂದು, ಯಾವತ್ತು ಒಂದು ಕ್ಲಬ್ ಇಲ್ಲ ಅಂದ್ರೆ ಒಂದು ಟೀಮ್ ಪೀಪಲ್ ಅನ್ನ ಕರ್ಕೊಂಡ್ಬರ್ಬೇಕು ಸ್ಟೇಡಿಯಂಗೆ ಅಂದ್ರೆ, ಮೈನ್ ಥಿಂಗ್ ದೇ ಶುಡ್ ಫೋಕಸ್ ಆನ್
ಇವಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಮತ್ತೆ ಇವಾಗಿನ ವರ್ಕ್ ಸ್ಟಾರ್ಟ್ ಮಾಡಿರೋ ಪ್ರೊಫೆಷನಲ್ಸ್ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇರೋದು, ಫುಟ್ಬಾಲ್ ಅಂದ್ರೆ ಯಾವ್ದೇ ತಗೊಂಡ್ರು. ಸೊ ನಿಮ್ಗೆ ಫ್ಯಾನ್ಸ್ ಸ್ಟೇಡಿಯಂ ಬರ್ಬೇಕು, ನಿಮ್ಗೆ ರೆವಿನ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ಟಿಕೆಟ್ ಪ್ರೈಸ್ ಅಟ್ಲೀಸ್ಟ್ ಮಿನಿಮಮ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅದು ಬಿಟ್ಟು ನೀವು 20,000 ಫಾರ್ ಹೈಯೆಸ್ಟ್ ಅಂಡ್ 16,000 ಫಾರ್ ಪ್ಲಾಟಿನಮ್, 12K ಗೋಲ್ಡ್, ಅದೆಲ್ಲ ನೋ ಒನ್ ವಿಲ್ ಏಬಲ್ ಟು ಬೈ ಅಲ್ಲ. ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸ್ ಮೇಲೆ ಇವಾಗ ಏನಾಗುತ್ತೆ ಅದ್ರ ಮೇಲೆ ಎಲ್ಲ ಜಡ್ಜ್ ಮಾಡ್ತಾರೆ. ಇವಾಗ ಡುರಾಂಡ್ ಅಲ್ಲಿ, ಆನ್ ಗೋಯಿಂಗ್ ಡುರಾಂಡ್ ಅಲ್ಲಿ. ಬಟ್ ಮೇನ್ ಥಿಂಗ್ ಏನ್ ಹೇಳ್ತೀನಿ ಅಂದ್ರೆ, ಅಟ್ಲೀಸ್ಟ್ ಇವಾಗ ನಾವು ಒಂದು 2K 3K ಇಂದ ನಾರ್ತ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲ ಈಸ್ಟ್ ಸ್ಟ್ಯಾಂಡ್ ಆಗಿರ್ಬೋದು, ಅದರಿಂದ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇವಾಗ ಮೇ ಬಿ ಒಂದು 200-250 ಆ ತರ ತಗೊಳ್ಳೋರು ಒಂದು 400-450 ಹಂಗ್ ರೀಚ್ ಆಗೋದು. ನೀವು ಏನೇ ಮಾಡೋದಿರು ಇವಾಗ ಯಾರು ಸ್ವಲ್ಪ ಜನ ಬಿಟ್ರೆ ಇನ್ನ ಯಾರು ಕೇಳಲ್ಲ ಪ್ಲೇಯರ್ಸ್ ಜೊತೆ ಆಕ್ಸಿಸ್ ಬೇಕು, ಇಲ್ಲ ನಮ್ಗೆ ಕ್ಲಬ್ ಮರ್ಚೆಂಡೈಸ್ ಬೇಕು, ಅದ್ ಬೇಕು ಅಂತ ಯಾರು ಕೇಳಲ್ಲ ಅಷ್ಟೊಂದು. ಅವ್ರಿಗೆ ಮೈನ್ ಏನು, ಅವ್ರ ಮ್ಯಾಚ್ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು, ಅವ್ರು ಅದಕ್ಕೋಸ್ಕರ ಸ್ಟೇಡಿಯಂಗೆ ಬರ್ತಾರೆ, ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ಗೆ. ಅದನ್ನ ಇಟ್ಕೊಳ್ಬೇಕು ಮೈನ್ ತಲೆಯಲ್ಲಿ. ನೀವು FC ಗೋವಾದು ಒನ್ ಸೀಸನ್ ಪಾಸ್ ನಾರ್ತ್ ಲೋಯರ್ ಸೌತ್ ಲೋಯರ್ದು, ನಮ್ದು ವೆಸ್ಟ್ ಬ್ಲಾಕ್ ಅಥವಾ ನೀವು ಯಾವ್ದು ಬೇರೆದು ಒಂದು ಗೇಮ್ ಟಿಕೆಟ್ ಆಗಿದೆ. ಸೊ ಇದ್ರಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಅವರು ಹಾಫ್ ಆಫ್ ದ ಪ್ರೈಸ್ ರೆಡ್ಯೂಸ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ. ಅವ್ರದ್ದು ಲಾಸ್ಟ್ ಸೀಸನ್ ಅಟೆಂಡೆನ್ಸ್ ಡಿಪ್ ಆಗಿತ್ತು. ಅವ್ರು ಏನೇ ಚೆನ್ನಾಗಿ ಆಡಿದ್ರು ಅಟೆಂಡೆನ್ಸ್ ಇರ್ಲಿಲ್ಲ. ನಾವು ಕೂಡ ನೋಡಿದ್ವಿ ಅದನ್ನ ಅವೇ ಟ್ರಾವೆಲ್ ಮಾಡಿದಾಗ. ಸೊ this is where they rectified the problem and they have given the solution. ನಮ್ದ್ರಲ್ಲಿ ಏನ್ ಮಾಡ್ತಿದ್ದಾರೆ ಇವಾಗ, ಟಾಯ್ಸ್ ಜೊತೆ ಕೊಲಾಬ್ ಆಗಿ ಅಲ್ಲೇನೋ ಲೈಕ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಆಲ್ ದೋಸ್ ಥಿಂಗ್ಸ್. ಅವ್ರಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ ಏನಾಗ್ತಿದೆ. ಐ ಥಿಂಕ್ ನನ್ನ ಹತ್ರ ಒಂದು ಒಳ್ಳೆ ಪಾಯಿಂಟ್ ಇದೆ. ಐ ಥಿಂಕ್ us as a fans, now we as a fans and club owner have to think about it. I'll tell you what. See, presently you just take the average age of West Block, that is regular fans, okay? So you take the average age of West Block, you just go back 3 years or 5 years and take the average age of West Block, so you'll understand what is happening. See, ಹೊಸ ಹುಡುಗರು ಬರ್ತಾ ಇಲ್ಲ. No new guys are coming into West Block because they can't afford. ಸೊ ಹೊಸ ವಾಯ್ಸ್ ಇಲ್ಲ, ಹೊಸ ಹುಡುಗರಿಗೆ ನಮ್ಗೆ ಚಾನ್ಸ್ ಗೊತ್ತಿಲ್ಲ. ಹಳಬ್ರೆಲ್ಲ ಆಯ್ತು, ಹಳಬ್ರೆಲ್ಲ ರೀಲೊಕೇಟ್ ಆಗ್ತಾ ಇದ್ದಾರೆ. ಸೊ ಇರೋರು ಏನಾದ್ರು ಸ್ವಲ್ಪ ಹೊಸ ಹುಡುಗರಿಗೆ ಕಲಿಸಿ, ಹೊಸ ಹುಡುಗರು ಆ ಕಲ್ಚರ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ಗೆ ಹುಡುಗರು ಬೇಕು ಅಲ್ಲಿ. ನಮಗಲ್ಲಿ ಹುಡುಗರು ಅಂದಾಗ ಹುಡುಗಿರಿ ಎಲ್ಲ ಓಕೆ. ಸೊ ನಮಗಲ್ಲಿ ಜನ ಬೇಕು. ಅದು ಯಾರು ಹೊಸ ಯಾವ ಏಜ್ ಅವ್ರು ಬೇಕು? 22, 23, 24, 25 ಅವ್ರು ಬೇಕು. ಅವ್ರು ಯಾಕೆ ಬರ್ತಿಲ್ಲ ಸ್ಟೇಡಿಯಂಗೆ ಅಂದ್ರೆ, ಅವ್ರಿಗೆ 1,000 ರೂಪಾಯಿ ಕೊಡಕ್ ಆಗಲ್ಲ, ಅವ್ರಿಗೆ 800 ರೂಪಾಯಿ ಕೊಡಕ್ ಆಗಲ್ಲ ಒಂದ್ ಗೇಮ್ಗೆ. ದಟ್ ಇಸ್, ಅದನ್ನ ಯೋಚನೆ ಮಾಡ್ಲೇಬೇಕು. ಇನ್ನ 3 ವರ್ಷ ಅಥವಾ ಇನ್ನ 4 ವರ್ಷ ಇದೇ ಕಂಟಿನ್ಯೂ ಆದ್ರೆ ನಾನು ಹೇಳ್ತೀನಿ, ನಿಜ ಹೇಳ್ತೀನಿ, ನಿನಗೆ ಅಲ್ಲಿ ಒಬ್ಬನು 20ರಿಂದ 25 ಒಳಗಡೆ ಒಬ್ಬನು ಕಾಣಲ್ಲ. ನಿನಗಲ್ಲಿ ಒಬ್ಬನು ಕಾಣಲ್ಲ. ಯಾಕಂದ್ರೆ ಇಷ್ಟು ಪ್ರೈಸ್ ಅಫೋರ್ಡ್ ಮಾಡಕ್ ಆಗ್ತಿಲ್ಲ ಅವ್ರ ಕಡೆಯಿಂದ. ಸೀಸನ್ ಟಿಕೆಟ್ ಇಷ್ಟು ಬುಲ್ಶಿಟ್ ಇದೆ ಹೇಳ್ತೀನಿ. ನನ್ಗೆ ನಿಜ ಕೋಪ ಬರುತ್ತೆ. FC ಗೋವಾದ್ ನೋಡು, ಚೆನ್ನೈನ್ FC ನೋಡು. ಸಿಂಪಲ್ ಅಲ್ಲ. ನಿನ್ನ 7,000 ಸಿಲ್ವರ್, ನಿನ್ನೊಂದು ವಾಟ್ ಇಸ್ ದಟ್ ಬ್ಲೂ ಆರ್ಮಿ ಇದೆ ನಿಂದು, ನಿನ್ನೊಂದು ಸಖತ್ತಾಗಿರೋ ಫ್ಯಾನ್ ಬೇಸ್ ಇದೆ, ಸಖತ್ತಾಗಿ ಅವ್ರಿಗೆ ಪುಷ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಟೀಮ್ಗೆ, ಅವರು ಎಂಜಾಯ್ ಮಾಡ್ತಾರೆ, ಅವರು ತಮ್ದು ಆದಷ್ಟು ಎಫರ್ಟ್ಸ್ ಹಾಕ್ತಾರೆ, ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ಕ್ಲಬ್ಗೆ ಅಂತ. ಅದನ್ನು ಅವರು ಎಂಜಾಯ್ ಮಾಡ್ತಾರೆ. ಅದನ್ನ ಬೇಕಂತ ಮಾಡ್ತಾರೆ ಅಥವಾ ಕ್ಲಬ್ ಹೇಳ್ತಿದೆ ಅವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಓಕೆ. ಬಟ್ ಕನ್ಸಿಡರೇಬಲ್ ಅಂತ ಒಂದಿರುತ್ತಲ್ವಾ. FC ಗೋವಾದಲ್ಲಿ ಅವ್ರ ಪ್ಲಾಟಿನಂ ಅಂದ್ರೆ ಅವ್ರದ್ದು ದಿ ಹೈಯೆಸ್ಟ್, ಮತ್ತೆ ನಮ್ದು ಸಿಲ್ವರ್, ವೆಸ್ಟ್ ಬ್ಲಾಕ್ ಸಿಲ್ವರ್, ಎರಡು ಸೇಮ್ ಇದೆ ಅಂದಾಗ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. FC ಗೋವಾ ಅಷ್ಟೇ ಅಲ್ಲ, ಚೆನ್ನೈನ್ FC ಅದೇ ತರ ಇದೆ. ಇಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಅದು ರಾಬರಿ, ಅದು 100% ರಾಬರಿ. ಇದು ಇನ್ನೇನ್ ಹೇಳಕ್ಕಾಗುತ್ತೆ? ಬೇರೆ ನೋಡಲ್ಲ, ನೀನು ಸೇಮ್ ಲೀಗ್ ಅಲ್ಲಿ ಆಡ್ತಿದೀಯಾ ಅಂಡ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಬೆಟರ್. ಐ ಆಮ್ ಜಸ್ಟ್ ಸೇಯಿಂಗ್, ಇವಾಗ ರೆಗ್ಯುಲರ್ ಫ್ಯಾನ್ಸ್ ಬಿಟ್ಟು ಬೇರೆ ಫ್ಯಾನ್ಸ್ ಬರಬೇಕಾದ್ರೆ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಬೆಟರ್. ನಾನ್ ಹೋಗ್ತೀನಿ ಗುರು, ನಾನ್ ಶೇಮ್ಲೆಸ್, ನಾನು ತಗೊಂತೀನಿ ಟಿಕೆಟ್ ಎನಿವೆ, ನಾ ಹೋಗ್ತೀನಿ. ನಾನು ಹೇಳ್ತಿರೋದು ಹೊಸ ಫ್ಯಾನ್ಸ್ ಏನಕ್ಕೆ ಬರ್ತಾರೆ? ಯು ಆರ್ ನಾಟ್ ಪ್ಲೇಯಿಂಗ್ ವೆಲ್ ಅಂಡ್ ಹ್ಯೂಜ್ ಪ್ರೈಸ್ ಏನಕ್ಕೆ ಬರ್ತಾರೆ?
ರೀಸನ್ ಏನಿದೆ ದಟ್ ನಿಜ ಒಂದು ಹೇಳ್ತೀನಿ. I think again, like they won't change anything. I know that, but one request to Parjindal, you got to see these slides, man. You got to. You are ನೋಡ್ಬೇಕು ಗುರುವೆ. You have to, because it is not. It is not. It is very difficult. See, you are just saying that with taxes it will come 9.5. Okay, West Block Silver will come 9.5 with taxes. So that means if again 2,000 for my jersey or even more this time, I don't know. I'm already spending how much? 11K, Near 12K. nearly 10, 11 something, 12k, 12k before entering into Kantirava. ಸೀಸನ್. ಸೊ ಅಗೇನ್ ಸೀಸನ್, ಸೊ ಅಗೇನ್ ಅದು ಇದು ಎಲ್ಲ ಇರುತ್ತಲ್ಲ ಸರ್ ಗುರುವೆ, ಮತ್ತೆ ಮರ್ಚೆಂಡೈಸ್ ಬರುತ್ತೆ, ಅದನ್ನ ತೊಗೊಳ್ತೀವಿ. ಸೊ ಯು ಆರ್ ಸೇಯಿಂಗ್ ಲೈಕ್ ಸಮಥಿಂಗ್ 20k ಆನ್ ಯುವರ್ ಸೀಸನ್. ಐ ಥಿಂಕ್ ಟೂ ಮಚ್ ಇನ್ ದ ಪ್ರೆಸೆಂಟ್ ಕಂಡೀಷನ್ಗೆ, ಟೂ ಮಚ್ ಅಲ್ವಾ? ಅದೇ ನಾವೇನೇ ಹೇಳ್ಬೋದು, ನಾವು ಟೈರ್ 1 ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಎಲ್ಲಿ ಬದುಕ್ತೀವಿ ಅಂತ. ಬಟ್ ಮುಂಬೈ ತಗೊಂಡ್ರೆ ಮುಂಬೈ ನಮ್ಗಿಂತ ಹೈ ಕಾಸ್ಟ್ ಆಫ್ ಲಿವಿಂಗ್ ಮುಂಬೈದು. ನೀವು ಮುಂಬೈನ ಅಷ್ಟು ಮುಂಬೈ ಕೂಡ ಅಷ್ಟು ಗೋವಾ ಆಸ್ ವೆಲ್ ಅಲ್ಲ, ಗೋವಾ ಆಸ್ ವೆಲ್ ಅಲ್ಲ, ಇವನ್ ಹೈ ಕಾಸ್ಟ್ ಆಫ್ ಲಿವಿಂಗ್. ಐ ಥಿಂಕ್ ಗೋವಾ ಬೆಂಗಳೂರಿಗಿಂತ ಕಂಪೇರ್. ಗೋವಾ ಆಯ್ತು, ಗೋವಾನು ಅಂತ ತಗೊಳ್ಳಿ ನೀವು. ಬಟ್ ಎಲ್ಲಿ ಗೊತ್ತಾ ಡಿಫ್ರೆನ್ಸ್ ಬರ್ತಿರೋದು? ನೀವು ವೆಸ್ಟ್ ಬ್ಲಾಕ್ ಸಿಲ್ವರ್, ಈಸ್ಟ್ ಬ್ಲಾಕ್ ಗೋಲ್ಡ್, ಈಸ್ಟ್ ಬ್ಲಾಕ್ ಗೋಲ್ಡ್ ಇದೆ ನೋಡಿ, ಅದು ಮತ್ತೆ ಪೂಮಾ ಸ್ಟ್ಯಾಂಡ್, ದಟ್ ಈಸ್ ಕಾಸ್ಟಿಂಗ್ ಅರೌಂಡ್ 10.5k 11k. ಈಸ್ಟ್ ಬ್ಲಾಕ್ 11k, ಇಟ್ಸ್ ನಾಟ್ ವರ್ತ್ ಅಲ್ಲ. ನಿಜ. 6k is a good thing. What they did last season, they are increasing almost 30 to 40% every season. I think again Nirmala 28%. We are paying 28% of tax on sports viewing, man. This is absolute nonsense. I'll tell you. Again, we question every 4 years in Olympics or every 4 years in World Cups why Indian football is not there. Why Olympics we are not getting medals. You are not even allowing fans with what is that courtesy of less tax to view the sports. We are the one, we go and we view the sports and we help the sponsors. Then players get paid. ಹೋಲ್ ಚೈನೇ ಬ್ರೇಕ್ ಆಗ್ತಿದೆ. ಇಷ್ಟು ಹ್ಯೂಜ್ ಟ್ಯಾಕ್ಸ್ ಆದ್ಮೇಲೆ ಏನ್ ಮಾಡಕ್ಕಾಗುತ್ತೆ? 28% ಟ್ಯಾಕ್ಸ್. ಅಗೇನ್ ಸಮ್ಟೈಮ್ಸ್ ನೋಡಿದ್ರೆ ಕ್ಲಬ್ ಬಗ್ಗೆ ಒಂಥರ ಕರುಣೆ ಬರುತ್ತೆ, ಬಿಕಾಸ್ ಎಂಪತಿ ಬರುತ್ತೆ. ಒಂದು ಇಂಡಿಯನ್ ಫುಟ್ಬಾಲ್ ಇಸ್ ಆಲ್ರೆಡಿ ಎ ಸಿಂಕಿಂಗ್ ಶಿಪ್ ಅಲ್ಲ. ಅಲ್ಲಿ ನೀನ್ ಹಾಕಿರೋ ದುಡ್ಡು ವಾಪಸ್ ಬರ್ತಾನೆ ಇಲ್ಲ, ಯಾರಿಗೂ ಬಂದಿಲ್ಲ ಇನ್ನು. ಓಕೆ, ಸೊ ಬರ್ತಾನೆ ಇಲ್ಲ. ಆತರ ಇರ್ಬೇಕಾದ್ರೆ ಏನು ಕ್ವಶನ್ ಮಾಡೋದು ಏನೋ ಅನ್ಸುತ್ತೆ. ಅದ್ ಏನ್ ಮಾಡ್ತೀಯಾ? ನಾವು ಅಲ್ಲಿ ಹೋಗಿ ನೋಡ್ಬೇಕಂದ್ರೆ ನಮ್ಗೂ ಕಡಿಮೆ ಆಗ್ಬೇಕಲ್ಲ. ಬಟ್ ಇವಾಗ ಆನ್ ಗೋಯಿಂಗ್ ಮಹಾರಾಜ ಟ್ರೋಫಿ ಎಕ್ಸಾಂಪಲ್ ತಗೋತೀನಿ, ಜಸ್ಟ್ ಮಹಾರಾಜ ಟ್ರೋಫಿ. ನಿಮ್ಗೆ ಅಲ್ಲೊಂದು 5-6 ಸ್ಟ್ಯಾಂಡ್ ಇದೆ, ಬಟ್ ಲೋಯೆಸ್ಟ್ ಸ್ಟಾರ್ಟ್ಸ್ ಫ್ರಮ್ 150 ಅಂಡ್ ಹೈಯೆಸ್ಟ್ 750 ಅಷ್ಟೇ. ಅದು P1 ಟೆರೆಸ್. ಯು ವಿಲ್ ಗೆಟ್ ಅ ಫುಡ್ ಅಂಡ್ ಆಲ್ ಫಾರ್ 2 ಮ್ಯಾಚಸ್. ಸೊ ನಾನು ಯಾವ್ದೋ ಚೆನ್ನಾಗಿರೋ ಬ್ಲಾಕ್ ಕೇಳ್ತಿಲ್ಲ. ನಮ್ದ್ರಲ್ಲಿ ನಾರ್ತ್ ಬ್ಲಾಕ್ ಮಾಡಿದ್ರಲ್ಲ 99 2022 ಆಫ್ಟರ್ ಕೊರೋನಾ, 99 rupees. ಅದಕ್ಕೋ ಇಲ್ಲ ಈಸ್ಟ್ಗೋ ಇಲ್ಲ ಪ್ಯಾರಿಸ್ ಸ್ಟ್ಯಾಂಡ್ಗೋ ವಿತ್ ಇನ್ 3k ಮಾಡಿ ವಿತೌಟ್ ಮರ್ಚೆಂಡೈಸ್ ಅಂಡ್ ಆಲ್ ಕೊಟ್ರು, ಇಟ್ಸ್ ಏನೋ ಬೆನಿಫಿಟ್ ಆಫ್ ಬೋತ್ ಅಲ್ಲ. ನಿಜ ಐ ಅಗ್ರಿ ಆನ್ ದಟ್. ಯಾಕಂದ್ರೆ ಹೊಸ ಫ್ಯಾನ್ಸ್ ಅದೇ ಹೇಳ್ತಿಲ್ಲ, ಕಾಲೇಜ್ ಹುಡುಗರು ಬರ್ಬೇಕು ಸ್ಟೇಡಿಯಂಗೆ. ಕಾಲೇಜ್ ಹುಡುಗರು ಅಷ್ಟೇ ಪೇ ಮಾಡಕ್ ಆಗಲ್ಲ, ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಅವ್ರ ನೀನ್ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಅಗೇನ್ ನೀನ್ ಈಸ್ಟ್ ಅಪ್ಪರ್ ಈಸ್ಟ್ ಲೋವರ್ಗೆಲ್ಲ 10,000 ಎಲ್ಲ ಇಟ್ಬಿಟ್ರೆ ಹೆಂಗ್ ಬರ್ತಾರೆ ಅವ್ರು? 7,000 8,000 10,000 ಇಟ್ರೆ ಹೆಂಗ್ ಬರ್ತಾರೆ? ಕಷ್ಟ ಆಗುತ್ತೆ. ಐ ಥಿಂಕ್ ಅದೇ ನಾನು ಹೇಳ್ತಾ ಇರೋದು. ನಮ್ದ್ರಲ್ಲಿ ನಮ್ ಫ್ಯಾನ್ ಬೇಸ್ ಅಲ್ಲಿ ಇವನ್ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಏನಂದ್ರೆ, ನಾವು ಬ್ಯಾನರ್ ಪೇಂಟಿಂಗ್ ಹೋದ್ರು ಅಗೇನ್ ಅಲ್ಲಿ ಹೊಸಬ್ರು ಇಲ್ಲ. ಲೈಕ್ ಹೊಸ ಹುಡುಗರು, ನ್ಯೂ ಹೊಸ ಹುಡುಗರು ಅಂದ್ರೆ ಚಿಕ್ಕ ಹುಡುಗರು, ಇವಾಗ 22ರಿಂದ 25 26 27 ಇರೋದು. ಅವ್ರ ಏನಕ್ಕೆ ಬರ್ತಿಲ್ಲ ಅಂದ್ರೆ ಅಗೇನ್ ಸೇಮ್ ರೀಸನ್ಸ್. ಅವ್ರಿಗೆ ನಮ್ ಕಲ್ಚರ್ ನಾವು ಪಾಸ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಸ್ಟೇಡಿಯಂಗೆ ಬರ್ತಿಲ್ಲ, ಅವರು ಬ್ಲಾಕಿಗೆ ಬರ್ತಿಲ್ಲ, ವೆಸ್ಟ್ ಬ್ಲಾಕಿಗೆ. ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಐ ಥಿಂಕ್ ನಾವು ವಿ ವಿಲ್ ಲೂಸ್ ಅವರ್ ವಾಟ್ ಇಸ್ ದಟ್ ಚಾರ್ಮ್. ನಮಗಲ್ಲಿ ಹುಡುಗರು ಬೇಕು, ಹುಡುಗಿಯರ್ ಬೇಕು ನಮಗಲ್ಲಿ ಒದರಾಡೋರು. ಅದು ಬೇಕಂದ್ರೆ ನೀವು ಅಲೋ ಮಾಡ್ಬೇಕು ಫಸ್ಟ್. ಅವ್ರನ್ನ ಅಲೋ ಮಾಡ್ಬೇಕಂದ್ರೆ 800 ಇಟ್ಬಿಟ್ಟು ಬನ್ನಿ ಅಂದ್ರೆ ಬರಕ್ ಆಗಲ್ಲ. ದಯವಿಟ್ಟು ಕಡಿಮೆ ಮಾಡಿ. ಓಕೆ,
ಇದು ಜಾಸ್ತಿ ರ್ಯಾಂಟ್ ಆಯ್ತದೆ ಆಕ್ಚುಲಿ. ಅದೇ ಹೇಳಿದ್ನಲ್ಲ, ಅದು ಐ ಥಿಂಕ್ ವಿ ನೀಡೆಡ್ ದಿಸ್ ರ್ಯಾಂಟ್ ಅಲ್ಲ. ರ್ಯಾಂಟ್ ಅನ್ನೋದಕ್ಕಿಂತ ವಿ ಆರ್ ಕೀಪಿಂಗ್ ದ ಫ್ಯಾಕ್ಟ್ಸ್ ಅಷ್ಟೇ. ವಿ ಆರ್ ಟೆಲಿಂಗ್ ದ ಫ್ಯಾಕ್ಟ್ಸ್, ನಥಿಂಗ್ ಮಚ್. ಇನಿಷಿಯಲಿ ತುಂಬಾ ಹೇಳ್ಬಿಟ್ಟಿದ್ರಿ ನೀವು. ಯಾರು ಇದ್ರಿ ಎಲ್ಲಾರು, ನಮ್ ಪ್ಯಾನಲ್ ಇರೋರು ಎಲ್ಲಾರು ನೀವು ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ರಿ. ಆಯ್ತಾ? ಸೊ ಇವಾಗ ನೋಡ್ತಿದ್ದೀರಾ, ಇವಾಗ ಏನ್ ಅನ್ನಿಸ್ತಿದೆ ಹೇಳಿ? ಜರಗೋಜ 3 ಕಾಂಪಿಟೇಟಿವ್ ಗೇಮ್ ನೋಡಿದ್ರಿ ಲಾಸ್ಟ್ ಸೀಸನ್. 6, ಐ ಮೀನ್ ಮೋರ್ ದನ್ 6-7 ಗೇಮ್ಸ್ ಅಲ್ಲ, 6 ಗೇಮ್ಸ್. ಸೊ ನೋಡಿದಿರಾ, ಸೂಪರ್ ಕಪ್ ಅಲ್ಲಿ ಅದು ಎಲ್ಲ ಆಡಿದ್ ನೋಡಿದಿರಾ. ಇವಾಗ ಏನ್ ಅನಿಸ್ತಿದೆ? ವೇರ್ ಆರ್ ಯು ಇನ್ ಜರಗೋಜ ಮ್ಯಾಪ್? ಸೊ ಸ್ಟಿಲ್ ಅದೇ ನಾನು ಫಸ್ಟ್ ಹೇಳ್ದಾಗೆ ಫಸ್ಟ್ 3 ಗೇಮ್ಸ್ ಯಾವುದೇ ಥರ ನಮಗೆ ಕಾಂಪಿಟೇಟಿವ್ ಇಲ್ಲ. ನಾವು ಯಾವುದೇ ಥರ ಫೋರ್ಸ್ ಆಗಲಿ ಆ ಕಡೆಯಿಂದ ನಮಗೆ ಏನು ನಮ್ದು ಡಿಫೆನ್ಸ್ ಕ್ವಶನ್ ಮಾಡೋ ಥರ ಆಗಲಿ, ಗೋಲ್ ಕೀಪರ್ ಟೆಸ್ಟ್ ಮಾಡಿದಾಗಲಿ ನಾನು ನೋಡೇ ಇಲ್ಲ ಅಷ್ಟೊಂದು. ಅಗೇನ್ ಬಟ್ ಈ ಸತಿ ಫಸ್ಟ್ 3 ಗೇಮ್ನ ಅವ್ರು ಕೂಡ ಅಷ್ಟೇ ಯಾವುದೇ ಥರ ಮೇನ್ ಸ್ಟಾರ್ಟಿಂಗ್ 11 ಇಲ್ಲ ಅಂದ್ರೆ ಇದೇ ಟೀಮ್ ಇರುತ್ತೆ ಅಂತ ಅವರು ಕೂಡ ಯಾವ್ದು ಇದನ್ನ ಮಾಡಿಲ್ಲ. ಚಾಪ್ ಅಂಡ್ ಚೇಂಜಸ್ ಮಾಡ್ತಾನೆ ಇದ್ರು ಎವ್ರಿ ಸಿಂಗಲ್ ಗೇಮ್. ಎಲ್ಲ ಪ್ಲೇಯರ್ಸ್ಗೂ ಆಲ್ಮೋಸ್ಟ್ ಆಲ್ ಪ್ಲೇಯರ್ಸ್ಗೆಲ್ಲ ಗೇಮ್ ಟೈಮ್ ಸಿಕ್ಕಿದೆ. ಇದ್ರಲ್ಲಿ ಏನ್ ಹೇಳ್ಬೇಕಂದ್ರೆ 1-2-3 ಜನ ಪ್ಲೇಯರ್ಸ್ ಇನ್ನ ಇಂಜುರಿ ಇದಾರೋ ಏನಾಗಿದೆಯೋ ಅವ್ರಿಗೆ ಗೊತ್ತು. ಅದ್ರಲ್ಲಿ ಒಂದು ಸಲಾಂ ಜೋನ್ಸನ್ ಇಂಜುರಿ ಅದು ಗೊತ್ತು. ಒಂದು ರೋಹಿತ್ ದಾನು ಕತೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರೋಹಿತ್ ದಾನು ಏನ್ ಸೈನ್ ಮಾಡಿದ್ವಿ ಅಂತಾನೆ ನಮಗ್ ಗೊತ್ತಿಲ್ಲ, ಸುಮ್ಮನೆ ತಗೊಂಡ್ ಇಟ್ಕೊಂಡಿದೀವ. ಇವನ್ ಹಲಿಚರನ್ ನಾಜ್ರಿ ಕೂಡ ಅಷ್ಟೇ. ಐ ಥಿಂಕ್ ಆಲಿ ಇಸ್ ಗೋಯಿಂಗ್ ಔಟ್. ಆಲಿ ಗೋಯಿಂಗ್ ಔಟ್ ಅಲ್ಲ? ಅದು ಬೆಸ್ಟ್ ಥಿಂಗ್ ಅಲ್ಲ ಮಾಡಿದ್ರೆ. ಅಟ್ಲೀಸ್ಟ್ ಪ್ಲೇಯರ್ಸ್ ಆದ್ರೂ ಗೇಮ್ ಟೈಮ್ ಸಿಗುತ್ತೆ. ಇಲ್ಲಿ ಕರ್ಕೊಂಬಂದ್ ಸುಮ್ನೆ ಕೂಡ್ಸಕ್ಕಿಂತ ದಟ್ ಇಸ್ ಅ ಬೆಸ್ಟ್ ಥಿಂಗ್. ನಮ್ಗೆ ರೋಹಿತ್ ಅನ್ನೋದೇ ಪಾಪ ಬೇಜಾರಾಗ್ತಿರೋದು. ಹೈದರಾಬಾದ್ ಅಲ್ಲಿ ಎಂತ ಪ್ಲೇಯರ್ ಇದ್ದ, ಮೊನಲೋ ಮಾರ್ಕೆಸ್ ಅಂಡರ್, ನಾವು ಸೈನ್ ಮಾಡಿ ಅವನಿಗೆ ನಾಟ್ ಇವನ್ ಹಿಸ್ ಗೆಟಿಂಗ್ 60 minutes ಆಫ್ ಗೇಮ್ ಟೈಮ್ ಓವರ್ ಆಲ್ ಸೀಸನ್ ಅಲ್ಲಿ ಲಾಸ್ಟ್ ಸೀಸನ್. ದಟ್ ಇಸ್ ಅ ಡಿಸ್ಗಸ್ಟಿಂಗ್ ಥಿಂಗ್ ಅಲ್ಲ. Zaragoza should think about it. And next ಇವಾಗ ಫೈನಲ್ ಇವಾಗ ನಮ್ಗೆ ಇವಾಗ ಏನೇ ಬರುತ್ತೆ, ಡೂ ಆರ್ ಡೈ ನಮ್ಗೆ ಕೇರಳ ಬ್ಲಾಸ್ಟರ್ಸ್ ಮೇಲೆ. ಇನ್ಫಾರ್ಮ್ ಕೇರಳ ಬ್ಲಾಸ್ಟರ್ಸ್ ವರ್ಸಸ್ ಇನ್ಫಾರ್ಮ್ ಬೆಂಗಳೂರು. ಸೊ ಇದು ಗೊತ್ತಾಗುತ್ತೆ ಜರಗೋಜಾ ಏನ್ ಮಾಡ್ಬೋದು ಈ ಟೀಮ್ ನ ಇಟ್ಕೊಂಡು. ಸೊ ವಿಲ್ ಗೆಟ್ ಅನ್ ಐಡಿಯಾ ಇದ್ರಲ್ಲಿ ಎಲ್ಲಿಗೆ ಹೋಗಿ ನಿಲ್ತೀವಿ ನಾವು ಅಂತ. ಬಿಕಾಸ್ ಯಾಕೆಂದ್ರೆ 8 ಟೀಮ್ಸ್ ಅಲ್ಲಿ 6 ಟೀಮ್ಸ್ ಇವಾಗ ಮೈನ್ ಟೀಮ್ ಇರೋದೇ ಕ್ವಾಲಿಫೈ ಆಗಿರೋದು. ಇಲ್ಲಿಂದ ನಮ್ಗೆ ISL ಅಲ್ಲಿ ಹೊರಡೋ ಟೀಮ್ಗಳೇ ಬರುತ್ತೆ. ನಮ್ಗೆ ಸ್ಟ್ರೆಂತ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾವ್ದು ಹೆಂಗಿದೆ ಅಂತ. ಸೊ ಇಫ್ ವಿ ಬೀಟ್ ಕೇರಳ ಸೆಮಿಫೈನಲ್ಸ್ ಅಲ್ಲಿ ಈಸ್ಟ್ ಬೆಂಗಾಲ್ ಅವ್ರ ಮೋಹನ್ ಬಗಾನ್ ಸಿಗ್ತಾರೆ. ಬಗಾನ್ ತುಂಬಾ ಚೆನ್ನಾಗಿದೆ ಟೀಮು. ದೇ ಡಿಡ್ ಸಮ್ ಗುಡ್ ಸೈನಿಂಗ್ಸ್. ಸೊ ಇವೆರಡು ಟೆಸ್ಟ್ ಮಾಡಿದ್ರೆ ಇವೆರಡು ಟೆಸ್ಟ್ ಅಲ್ಲಿ ಒಂದು ಟೆಸ್ಟ್ ಬ್ಲಾಸ್ಟರ್ಸ್ ಮೇಲೆ ಕ್ವಾಲಿಫೈ ಆದ್ರೂ ಮೋಹನ್ ಬಗಾನ್ ಮೇಲೆ ವಿಲ್ ಗಿವ್ ಎ ಟಫ್ ಫೈಟ್ ಅನ್ಸುತ್ತೆ ನನಗೆ. ಬಗಾನ್ ಇದ್ರೆ ಎಕ್ಸ್ಟ್ರಾ ಎನರ್ಜಿನೇ ಇರುತ್ತೆ. ನಮ್ಮ ಹುಡುಗರು ಗೆಲ್ಲಕ್ಕೆ ಹೋಗ್ತಾರೆ ಅದರಲ್ಲಿ. ಬಗಾನ್ ಎಲ್ಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಟೀಮ್ ಅವೆಲ್ಲ. ಈ ಕೇರಳ ಬ್ಲಾಸ್ಟರ್ಸ್ಗೆಲ್ಲ ಕಂಪೇರ್ ಮಾಡಕ್ಕಾಗಲ್ಲ. ಬಗಾನ್ ಬಂದಾಗ ಸುನಿಲ್ ಅಂಡ್ ಗ್ಯಾಂಗ್ ಅಪ್. ಓಕೆ, ಸೊ ಓಕೆ ನೋಡೋಣ. ಮತ್ತೆ ಕ್ವಶನ್ ಮಾರ್ಕ್ ಅಲ್ಲಿ ಇಡ್ತಿದ್ದಾರೆ ನಮ್ಮ ಹುಡುಗ. ಇನ್ನ 2 ಗೇಮ್ ಆದ್ಮೇಲೆ ಹೇಳ್ತೀನಿ ಜರಗೋಜಾದೇನು ಅಂತ. ಓಕೆ, ನಾವು ಅದನ್ನೇ ಉತ್ತರ ಅಂತ ತಗೊಳ್ತೀವಿ. ನೋಡೋಣ ಏನ್ ಮಾಡ್ತಾರೆ. ಓಕೆ, ಕರ್ನಾಟಕ ವುಮೆನ್ಸ್ ಲೀಗ್ ನಡೀತಾ ಇದೆ. ನೀವು ನೋಡ್ತಿದ್ದೀರಾ, ಇವಾಗ 8 ಗೇಮ್ಸ್ ಆಗಿದೆ. 8 ಗೇಮ್ಸ್ ಆದ್ಮೇಲೆ ಈ ತರ ಇದು ಟೇಬಲ್ ಕಾಣ್ತಾ ಇರೋದು. ಕಿಕ್ ಸ್ಟಾರ್ಟ್ ಮತ್ತೆ ಲೀಡ್ ಅಲ್ಲಿ ಇದ್ದಾರೆ. ಬಟ್ ಒಂದ್ ಅರ್ಥ ಮಾಡ್ಕೋಬೇಕಾಗಿರೋದ್ರೆ, ಕೆಮ್ಸ್ ಆಕ್ಚುಲಿ 2-2 ಇದ್ರೆ ಅವ್ರ ಜೊತೆ ಅವರು ಡ್ರಾ ಮಾಡ್ಕೊಂಡಿದ್ದಾರೆ ಕೆಮ್ಸ್ ಜೊತೆ. ಸೊ ಹಾಗಾಗಿ ಕೆಮ್ಸ್ ತುಂಬಾ ಒಳ್ಳೆ ಫೈಟ್ ಕೊಡ್ತಾ ಇದಾರೆ. ನಮ್ BF ವುಮೆನ್ಸ್ ಸಖತ್ತಾಗಿ ಆಡ್ತಾ ಇದಾರೆ. ನಾವು ಜಸ್ಟ್ ನಮ್ ಗ್ಯಾಪ್ ಇತ್ತು ಅಲ್ಲಿ, ಜೂನಿಯರ್ಸ್ ವುಮೆನ್ಸ್ ಟೂರ್ನಮೆಂಟ್ ನಡೀತಾ ಇದ್ರಿಂದ ನಮ್ಮ ಹುಡುಗಿಯರು ತುಂಬಾ ಜನ ಇದ್ರು ಅಲ್ಲಿ PFC ಕಡೆ ನಾನು ಕರ್ನಾಟಕ ಟೀಮ್ ಅಲ್ಲಿ. ಹಾಗಾಗಿ ಅದು ಗ್ಯಾಪ್ ಆಗಿತ್ತು. ಇವಾಗ ಮತ್ತೆ ಆಡಿದ್ದಾರೆ. ಈಗ 4 ಗೇಮ್ ಆಡಿದ್ವಿ ನಾವು. ನಮ್ದು ಚೆನ್ನಾಗಿ ಆಡ್ತಾ ಇದೀವಿ. ಪಾಯಿಂಟ್ಸ್ ಬಂದಿದೆ, ಸಖತ್ತಾಗಿದ್ದೀವಿ. ನೋಡ್ಬೇಕು ಏನ್ ಅನಿಸ್ತಿದೆ ನನಗಂದ್ರೆ, ನಾವು ಇನ್ನೂ ಗೋಲ್ ಜಾಸ್ತಿ ಸ್ಕೋರ್ ಮಾಡ್ಬೇಕು. ಸಖತ್ ಆಡ್ತಾರೆ ಆಕ್ಚುಲಿ ನಮ್ಮ ಹುಡುಗಿಯರು. ನೋಡ್ಬೇಕು ಅಂದ್ರೆ ಸೊಗಸಾಗಿರುತ್ತೆ. ಅವ್ರು ಪಾಸ್ಗಳಾಯ್ತು, ಪಾಸ್ ಸ್ಟ್ರಿಂಗ್ ಮಾಡೋದಾಯ್ತು, ಈ ಕಟ್ ಬ್ಯಾಕ್ ಮಾಡೋದಾಯ್ತು, ಸಖತ್ತಾಗಿ ಆಡ್ತಾರೆ. ನಂಗೆ ಲಾಸ್ಟ್ ಇಯರ್ ಇಷ್ಟು ಚೆನ್ನಾಗಿ ಆಡ್ತಾ ಇರ್ಲಿಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಓಕೆ ಅಂದ್ರೆ ತುಂಬಾ ಏನದು ಈ ಪ್ರೊಫೆಷನಲ್ ಫುಟ್ಬಾಲ್ ತರ ಕಾಣ್ತಾ ಇರ್ಲಿಲ್ಲ, ಅಥ್ಲೆಟ್ಸ್ ತರ. ಸೊ ಇವಾಗ ದೇ ಆರ್ ಪ್ರಾಪರ್, ಲೈಕ್ ಯು ಫೀಲ್ ದಟ್. ಅಂದ್ರೆ ಈಗ ಒಂದು ಯೂತ್ ಲೆವೆಲ್
ಪ್ರಾಪರ್ ಕ್ಲಬ್ ಟೀಮ್ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೋ ಆ ತರ ಅನ್ಸುತ್ತೆ. ಸೊ ವಿ ಆರ್ ಆಕ್ಚುಲಿ ಡೆವಲಪಿಂಗ್ ಪ್ರಿಟಿ ವೆಲ್, ನಮ್ಗೆ ಅದೇ ಅನ್ಸೋದು. ನಮ್ BFC ವುಮೆನ್ಸ್ ಸಖತ್ತಾಗಿ ಆಡ್ತಾ ಇದಾರೆ. ಕೀಪ್ ಎನ್ ಐ ಆನ್ ದಿಸ್ KWL. ಮತ್ತೆ ತುಂಬಾ ಜನ BFS ನೋಡ್ತಾ ಇದಾರೆ ಕೂಡ. BFS ಅದು ಬಿದ್ದಿದೆ ಅದಂತೆಲ್ಲ ನಾವು ಒಂದು ವಿಡಿಯೋಸ್ ಎಲ್ಲ ಹಾಕಿದ್ವಿ, ಅದು ನಿಜಾನೇ ಕೂಡ. ಬಟ್ ಅದಾದ್ಮೇಲೆ ಬೇರೆ ಜಾಗನೂ ಇದೆ ಅದರಲ್ಲಿ, ಆರಾಮ್ ಕೂತ್ಕೊಂಡು ನೋಡ್ಬೋದು. ಅಲ್ಲೇನಾಗಲ್ಲ, ಅಲ್ಲೇನ್ ಆಗಿಲ್ಲ ಇಲ್ಲಿ ತನ, ಹೋಪ್ಫುಲಿ ಆಗ್ಬಾರ್ದು. ಸೊ ಯಾರಾದ್ರೂ ಫ್ರೀ ಇದ್ರೆ KWL ನಡೀತಾನೆ ಇದೆ, ನಮ್ ಪೇಜ್ ಫಾಲೋ ಮಾಡಿ, ಯಾವ್ದಿರುತ್ತೆ ಏನ್ ಗೇಮ್ ಇರುತ್ತೆ ಅಂತ ನಾವು ಆಗ್ತಾ ಇರ್ತೀವಿ. ದಯವಿಟ್ಟು ಹೋಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ಕರ್ನಾಟಕ ವುಮೆನ್ಸ್ ಲೀಗ್ ತುಂಬಾ ಸಖತ್ತಾಗಿ ನಡೀತಿದೆ. ಇದರಿಂದ ಈಗ ಈ ವುಮೆನ್ಸ್ ಲೀಗ್ ಇಂದ KWL ಇಂದ ಎಷ್ಟೊಂದ್ ಜನ IWL ಆಡ್ಲಿಕ್ಕೆ ಹೋಗ್ತಾರೆ. ಇನ್ನೊಂದ್ ಹೇಳ್ಬೇಕೇನಂದ್ರೆ ಇಲ್ಲೀಗ ಕೆಂಪ್ಸ್ ಇದೇ ಫಾರ್ಮ್ ನೇ ಕಂಟಿನ್ಯೂ ಮಾಡಿದ್ರೆ ಕೆಂಪ್ಸ್ IWL 2 ಕ್ವಾಲಿಫೈ ಆಗ್ತಾರೆ ಅವರು. ಅಲ್ಲಿ ಹೋಗ್ಬಿಟ್ಟು ಒಂದ್ ಚಾನ್ಸ್ ಇರುತ್ತೆ ಅವ್ರಿಗೆ ನೆಕ್ಸ್ಟ್ ಡಿವಿಷನ್ಗೆ ಆಡಕ್ಕೆ ನೋಡಕ್ಕೆ. BFC ಗೂ ಅದೇ ಚಾನ್ಸ್ ಇದೆ. ನಾವು ಥರ್ಡ್ ಏನಾದ್ರು ಎಂಡ್ ಮಾಡಿದ್ರೆ, ನಾವು ಈ 4 ಗೇಮ್ ಅಲ್ಲಿ 10 ಪಾಯಿಂಟ್ಸ್ ಇದೆ ನಮ್ದು. ಸೊ ಥರ್ಡ್ ಇರೋದು MFC, ಅದರಲ್ಲಿ ಎಷ್ಟಿದೆ ಅಂದ್ರೆ ಅವ್ರದ್ದು 18 ಪಾಯಿಂಟ್ಸ್ ಇದೆ 8 ಗೇಮ್ಸ್ ಇಂದ. ಸೊ ದೇರ್ ಇಸ್ ಎ ಹ್ಯೂಜ್ ಪಾಸಿಬಿಲಿಟಿ ಅಲ್ಲ, ನಮ್ಗೆ ತುಂಬಾ ಚಾನ್ಸ್ ಕೂಡ ಇದೆ. ಸೊ ನಮ್ ಹುಡುಗಿಯರ್ ನೆಕ್ಸ್ಟ್ ಗೇಮ್ಸ್ ಎಲ್ಲ ಹೆಂಗ್ ಆಡ್ತಾರೆ ನೋಡ್ಬೇಕು. ಬಟ್ ಬ್ಯಾಕ್ ಟು ಬ್ಯಾಕ್ ಗೇಮ್ ಇದೆ, ಅದು ಒಂದೇ ಒಂದ್ ಸ್ವಲ್ಪ ಏನದು ಪ್ರಾಬ್ಲಮ್. ಪ್ರೆಷರ್ ಇರೋ ಥಿಂಗು, ಪ್ರಾಬ್ಲಮ್. ಅದರ್ವೈಸ್ ಐ ಥಿಂಕ್ ಅವರ್ ಗರ್ಲ್ಸ್ ವಿಲ್ ಹ್ಯಾಂಡಲ್. ಯಾ ಇನ್ನು ನೆಕ್ಸ್ಟ್ KWL ಬಗ್ಗೆ ಏನಾದ್ರು ನ್ಯೂಸ್ ಇದ್ರೆ ನಾವು ತರ್ತಾ ಇರ್ತೀವಿ. ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ನೋಡಿ. ಸೊ ಯಾ ಇದು KWL ಬಗ್ಗೆ ಫಾಲೋ ಮಾಡಿ. ಇದ್ರ ಬಗ್ಗೆ ಇನ್ನು ನಾವು ಜಾಸ್ತಿ ಇನ್ಫಾರ್ಮೇಶನ್ ತರ್ತೀವಿ. ಓಕೆ, ಮತ್ತೆ ಪ್ರೆಸೆಂಟ್ಲಿ ನಮ್ಮ ಹುಡುಗರು ಇದ್ದಾರೆ, BFC ಹುಡುಗರು. ಓಕೆ, ಸೊ ಅವರು ತಮ್ಮ ಕಡೆಯಿಂದ ಆದಷ್ಟು ತಮ್ಮ ಕಡೆಯಿಂದ ತುಂಬಾ ಒಳ್ಳೊಳ್ಳೆ ಬ್ಯಾನರ್ಸ್ ಗಳು ಕೂಡ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸ್ಯಾಫ್ ಕಪ್ ಅಲ್ಲಿ ಸಗದ ಬ್ಯಾನರ್ ಮಾಡಿದ್ದಾರೆ. ಸೊ ಈ ಸೀಸನ್ ಶುರು ಮಾಡ್ತಾ ಇರ್ತಾರೆ. ಸೊ ಅವ್ರ ಫ್ಯಾನ್ ಇವೆಂಟ್ಸ್ ಏನೇನ್ ನಡೀತಿದೆ ಅಂದ್ರೆ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್, ಏನಾಗ್ತಿದೆ ಅಲ್ಲಿ? ಸೊ ನಿಮ್ಗೆಲ್ಲ ಗೊತ್ತಾಗ್ದಂಗೆ BFC ಹುಡುಗರು ಇವಾಗ ಈಸ್ಟ್ ಬ್ಲಾಕ್ಗೆ ಶಿಫ್ಟ್ ಆಗಿದ್ದಾರೆ. ಅವರು ಈಸ್ಟ್ ಬ್ಲಾಕ್ ಅನ್ನು ಅವ್ರದೇ ಓನ್ ಆಗಿ ಮಾಡ್ಕೊಂತಿದ್ದಾರೆ. ವೆನ್ ಇಟ್ ಕಮ್ಸ್ ಟು ಚಾಂಟ್ ಆರ್ ಬ್ಯಾನರ್ ಪೇಂಟಿಂಗ್ ಆರ್ ಎನಿಥಿಂಗ್ ಸಪೋರ್ಟಿಂಗ್ ಟು BFC ಎಲ್ಲ. ಸೊ ದೇ ಆರ್ ಡೂಯಿಂಗ್ ಇಟ್ ಕ್ವೈಟ್ ವೆಲ್ ಅಂಡ್ ಗುಡ್. ಅದರಲ್ಲಿ ಇವಾಗ ಲಾಸ್ಟ್ ಸೀಸನ್ 3 ಬ್ಯಾನರ್ ಮಾಡಿದ್ರು. ಒಂದು ತುಂಬಾ ಚೆನ್ನಾಗಿತ್ತು, ಮೂರು ಸಾಫ್ ಕಪ್ ಆಗ್ಲಿ ಇಲ್ಲ ನಾರ್ಮಲ್ ISL ಆಗ್ಲಿ. ಸೊ ಈ ಸೀಸನ್ ಕೂಡ ಅವ್ರದ್ದು ಪ್ಲಾನ್ಸ್ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ. ಬ್ಯಾನರ್ ಪೇಂಟಿಂಗ್ ಅಂಡ್ ಸಪೋರ್ಟಿಂಗ್ ಅಂತ ಬಂದಾಗ ಅದೇ ಏನಾಗುತ್ತೆ ಅಂದ್ರೆ ಇದರಲ್ಲಿ ಮೈನ್ ಥಿಂಗ್ ಟುವರ್ಡ್ಸ್ ತಿರ್ಗಾ ಇದಕ್ಕೆ ಬರುತ್ತೆ ನಿಮ್ಗೆ ಸೀಸನ್ ಟಿಕೆಟ್ಗೆ. ಲೈಕ್ ಇಲ್ಲ ಪರ್ ಮ್ಯಾಚ್ ಗೇಮ್ ಟಿಕೆಟ್ ಬರುತ್ತೆ ನಿಮ್ಗೆ. ಅಲ್ಲಿ ಈಸ್ಟ್ ಬ್ಲಾಕ್ ಇವಾಗ ಅರೌಂಡ್ 600 ಅಂದ್ರೆ ನಾವು ಲಾಸ್ಟ್ ಸೀಸನ್ ಇದ್ದ ಫ್ಯಾನ್ಸೇ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತಾ ಅಂತಾನೆ ಡೌಟು. ಬಟ್ ಎಷ್ಟು ಜನ ಇರ್ತಾರೋ ಅಷ್ಟು ಸಪೋರ್ಟ್ ಮಾಡ್ತಾರೆ, ಚಿಯರ್ ಮಾಡ್ತಾರೆ, ಎಲ್ಲ ಅವ್ರದ್ದು ಕೈಲಿ ಆದಷ್ಟು ಮಾಡ್ತಾರೆ. ಬ್ಯಾನರ್ ಪೇಂಟಿಂಗ್ ಆಗ್ಬೋದು, ಇಲ್ಲಾಂದ್ರೆ ಚಾನ್ಸ್ ಇರ್ಬೋದು, ಅವ್ರದ್ದೇ ತರ ಸಪೋರ್ಟ್ ಇರ್ಬೋದು, ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀನಿ ನಾನು. ಹೋಪ್ಫುಲಿ ನೋಡೋಣ ಈ ಸೀಸನ್ ಅವರು ಹೆಂಗೆ ಇರುತ್ತೆ ಅಂತ. ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ನೋ ಮ್ಯಾಟರ್ ವಾಟ್ ಅಂತ ಅನ್ಕೊಂಡಿದ್ದೀನಿ. ಅವರು ಅಷ್ಟೇ ನಾರ್ತ್ ಅಂಡ್ ಬ್ಲೂಸ್ ಅಂತ ಇದ್ದು ಲಾಸ್ಟ್ ಟೈಮ್ ತಮಟೆ ಎಲ್ಲ ತಗೊಂಡು ಬಂದು ನಾರ್ತ್ ಅಲ್ಲಿ ಎಲ್ಲ ಸೌಂಡ್ ಮಾಡೋರಲ್ಲ, ಅವ್ರದ್ದು ಅಷ್ಟೇ ಸೇಮ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ಯಾಫ್ ಕಪ್ ಇದು ಬಂದು ನೇಪಾಳದಲ್ಲಿ ನಡೀತಿರೋದಲ್ವಾ? ಕಠ್ಮಂಡುವಲ್ಲಿ ನೇಪಾಳದಲ್ಲಿ ನಡೀತಿದೆ. ಸೊ ಈ ಸ್ಯಾಫ್ ಕಪ್ಗೆ ನಮ್ BFC ಹುಡುಗರು ಟೋಟಲ್ ಆಗಿ ಐ ಥಿಂಕ್ 7 ಜನ ಇದಾರಲ್ಲ, 7 ಜನ ಹೋಗಿದ್ದಾರೆ. 7 ಜನ BFC ಇಂದ ಹೋಗಿದ್ದಾರೆ. ಇವರು ಕಂಪ್ಲೀಟ್ ಆಗಿ ರಿಸರ್ವ್ ಟೀಮ್ ಅಲ್ಲಿ ಆಡದಂತವ್ರು ಮೊಲ್ಲ ಐ ಥಿಂಕ್ ಸೀನಿಯರ್ ಟೀಮ್ಗೂ ಆಡದ ಲಾಸ್ಟ್ ಸೀಸನ್. ಸೊ ಮೊಲ್ಲ ಇದಾನೆ, ಮತ್ತೆ ರಿಕ್ಕಿ ಇದಾನೆ. ರಿಕ್ಕಿ ರೈಟ್ ಬ್ಯಾಕ್ ಅಲ್ವಾ? ರಿಕ್ಕಿ ರೈಟ್ ಬ್ಯಾಕ್. ರಿಕ್ಕಿ ಇಸ್ ಕ್ಯಾಪ್ಟನ್. ರಿಕ್ಕಿ ಲೆಫ್ಟ್ ಬ್ಯಾಕ್. ಓಕೆ, ರಿಕ್ಕಿ ಲೆಫ್ಟ್ ಬ್ಯಾಕ್, ಕ್ಯಾಪ್ಟನ್ ಕೂಡ ರಿಕ್ಕಿ ಕ್ಯಾಪ್ಟನ್ ಕೂಡ. BFC ಪ್ಲೇಯರ್ ಒಬ್ಬ ಅಂಡರ್ 20 ಕ್ಯಾಪ್ಟನ್ ಆಗಿದ್ದಾನೆ. ಇಟ್ಸ್ ಸೋ ಗುಡ್. ಮತ್ತೆ ಮಂಜೋತ್ ಸಿಂಗ್ ಇದಾನೆ. ಸಾಹಿಲ್ ಪನೆ ಅಂತೂ ಐ ಥಿಂಕ್ ಈಸ್ ಅ ಟಾಪ್ ಗೋಲಿ ಇನ್ ದಟ್ ಕ್ಯಾಟಗರಿ. ಅಂಡರ್ ಐ ಥಿಂಕ್ ಅಲ್ಲ. ಅದು ಬಿಟ್ರೆ ಅವ್ರು ನೆಕ್ಸ್ಟ್ ಸೋಮ್ ಕುಮಾರ್ ಇದಾನೆ. ಸೋಮ್ ಕುಮಾರ್ ಐ ಡೋಂಟ್ ಸಿ ವೈ ಸೋಮ್ ಕುಮಾರ್ ಗಿವನ್ ಎ ಚಾನ್ಸ್ ಅಲ್ಲ. ಐ ಥಿಂಕ್ ನೆಕ್ಸ್ಟ್ ಕಮಿಂಗ್ ಅಪ್ ವಾಟ್ ಇಸ್ ದಟ್ ಸೀಸನ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಯಾಕಂತ ಹೇಳ್ತೀನಿ ಕೇಳಿ, ಅಲ್ಲಿ ಗಿಲ್ ಚೆನ್ನಾಗ್ ಮಾಡ್ತಿದ್ದಾನೆ ಈಸ್ಟ್ ಬೆಂಗಾಲ್ಗೆ. ಲಾಸ್ಟ್ ಸೀಸನ್ ಈ ಡಿಡ್ ವೆಲ್. ಮತ್ತೆ ಸಚಿನ್ ಮಾಡ್ತಿದ್ದ. ಐ ಡೋಂಟ್ ಟ್ರಸ್ಟ್ ಸಚಿನ್ ಎನಿಮೋರ್. ಐ ಡೋಂಟ್ ನೋ, ಲಾಸ್ಟ್ ಸೀಸನ್ ಚೆನ್ನಾಗ್ ಮಾಡ್ಲಿಲ್ಲ ಅವನು.
ಐ ಥಿಂಕ್ ಅದಕ್ಕೆ ಹೇಳ್ತಿರೋದು ಸೋಮಕುಮಾರಿಗೆ ಒಳ್ಳೆ ಚಾನ್ಸ್ ಇರುತ್ತೆ ಅಂತ ಅಲ್ಲ ಬ್ಲಾಸ್ಟರ್ಸ್ ಅಲ್ಲಿ. ಸಚಿನ್ ತುಂಬಾ ಚೆನ್ನಾಗಿ ಮಾಡ್ದ, ಅವ್ನಿಗೆ ಇಂಜುರಿ ಆಯ್ತಲ್ಲ ಸಚಿನ್ಗೆ, ಇಲ್ಲ ಅಂದಿದ್ರೆ ಅವನು ಕಂಟಿನ್ಯೂ ಅಲ್ಲಲ್ಲ, ಮಾಡಿದ್ದ. ಸಿ ಸೆಕೆಂಡ್ ಪಾರ್ಟ್ ಆಫ್ ISL ಸಚಿನ್ ವಾಸ್ ಶಿಟ್. ಓಕೆ, ಐ ಆಮ್ ನಾಟ್ ಇವನ್ ಜೋಕಿಂಗ್. ಫಸ್ಟ್ ಪಾರ್ಟ್ ಈ ವಾಸ್ ಎಕ್ಸೆಪ್ಷನಲ್, ಈ ವಾಸ್ ಸೋ ಗುಡ್. ನಾನು ಅದೇ ಅನ್ಕೊಂಡಿದ್ದೆ, ಅವನು ನ್ಯಾಷನಲ್ ಟೀಮ್ಗೆ ಏನಾದ್ರು ಕ್ಯಾಂಪ್ ಕರೀತಾರ ಅವ್ನಿಗೆ ಅನ್ನೋ ತರ ಅನ್ಕೊಂಡಿದ್ದೆ ನಾನು. ಸೆಕೆಂಡ್ ಹಾಫ್ ಆಫ್ ದಿ ISL ಈ ವಾಸ್ ಸೋ ಶಿಟ್. ಅದಕ್ಕೆ ನಾನು ಸೋಮಕುಮಾರ್ಗೆ ಈ ಸಲ ಚಾನ್ಸ್ ಇರುತ್ತೆ ಅನ್ಕೋತೀನಿ, ನೋಡ್ಬೇಕು. ಮತ್ತ ನೋಡಿಲ್ಲ ಬಾಲ್ ಪ್ಲೇಯಿಂಗ್ ಹೆಂಗ್ ಆಡ್ತಾನೆ ಅವನು ಅಂತ, ವಿತ್ ಬಾಲ್ ಅಂಡ್ ನೋಡಿದಿರ ನೀವು ಹೆಂಗ್ ಆಡ್ತಾನೆ ವಿತ್ ಬಾಲ್? ಸೋಮಕುಮಾರ್ ನಾನು ಅಷ್ಟು ನೋಡಿಲ್ಲ, ಬಟ್ ಸ್ಟಾರ್ಟಿಂಗ್ ಮುಂಬೈ ಮೇಲೆ ಅವ್ನು ಸ್ಟಾರ್ಟ್ ಮಾಡಿದ್ದ. ನಮ್ಮೇಲೆ ಯಾರು ಸ್ಟಾರ್ಟ್ ಮಾಡ್ತಾರೆ ನೋಡೋಣ ಇರಿ ಏನ್ ಮಾಡ್ತಾರೆ. ಐ ಥಿಂಕ್ ಸೋಮ. ಓಕೆ, ಅಂಡ್ ಕೆಲ್ವಿನ್ ಮಿಡ್ಫೀಲ್ಡ್ ಆಡ್ತಾರೆ. ಸೂರಜ್ ಇದೆ ಸೆಂಟರ್ ಬ್ಯಾಕ್. ಎಸ್, ಈ ಸೀಸನ್ ಇಂದ ಇವಾಗ ಡ್ಯೂರೆಂಟ್ ಕಪ್ ಕ್ವಾರ್ಟರ್ ಫೈನಲ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಪಾಸಿಬಲ್ ಶಾಟ್ ಎಟ್ ದಿ ಟ್ರೋಫಿ ಅಂಡ್ ಫಸ್ಟ್ ಪಾಸಿಬಲ್ ಗುಡ್ ಅಪೋನೆಂಟ್ ವಿತ್ ಎ ಗುಡ್ ಫಾರ್ಮ್. ಸೊ ಈ ಸೀಸನ್ ಇಂದ ಇಲ್ಲಿ ಮುಂದ್ಗಡೆಯಿಂದ ನಮ್ ಎಲ್ಲ ಸೈನಿಂಗ್ಸ್ ಆಯ್ತು, ಎಲ್ಲ ಗೊತ್ತಾಯ್ತು. ಇಲ್ಲಿ ಮುಂದ್ಗಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಟ್ ಲೀಸ್ಟ್ ಟಿಲ್ ಪ್ರೀ ಸೀಸನ್? ಐದರ್ ವಿ ಕ್ವಾಲಿಫೈ ಆರ್ ವಿ ಡೋಂಟ್. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಸೊ ಎಕ್ಸ್ಪೆಕ್ಟೇಷನ್ ಬಂದು ನಮಗೆ ಇವಾಗ ರಿಮೈನಿಂಗ್ ಮ್ಯಾಚಸ್ ಗೆಲ್ಲದೆ ಅದೇ ಎಕ್ಸ್ಪೆಕ್ಟೇಷನ್ಸ್, ಬಿಕಾಸ್ ಆಫ್ ವಾಟ್ ಜೆರಾರ್ಡ್ ಜರಗೋಜಾ ಅಂಡ್ ಅದರ್ ಪ್ಲೇಯರ್ಸ್ ಸೆಡ್ ಅಲ್ಲ. ಸೊ ಅದೇ ನನ್ನ ಎಕ್ಸ್ಪೆಕ್ಟೇಷನ್ಸ್, ಚೆನ್ನಾಗಿ ಆಡಲಿ, ಕ್ವಾಲಿಫೈ ಆಗಲಿ ನೆಕ್ಸ್ಟ್ ಸೆಮಿಫೈನಲ್ಸ್ಗೆ, ಫೈನಲ್ಸ್ಗೆ ಅಂತ. ನನಗೆ ಅದೆಲ್ಲದಕ್ಕಿಂತ ಬೆಟರ್ ಅಂದರೆ ಬೆಟರ್ ಟೀಮ್ ಸ್ಟೆಬಿಲಿಟಿ ಆ್ಯಂಡ್ ನನಗೆ ರೂತ್ಲೆಸ್ ಕಾಣಿಸ್ಬೇಕು ಫ್ರಂಟಲ್ಲಿ. ಯಾರೇ ಆಗಿರ್ಬೋದು, ಅದು ಏನೇ ಟೀಮ್ ಇರಬೇಕು, ನೀವು 1-10 ಇಲ್ಲ ಜಸ್ಟ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್ ಅಥವಾ ಮಿನಿಟ್ಸ್ ಅಲ್ಲಿ ಸ್ವಿಚ್ ಆಫ್ ಆದರೆ ಇಡೀ ಗೇಮೇ ಹೊರಟೋಗ್ಬಿಡುತ್ತೆ. ಸೊ ಅದಾಗಬಾರ್ದು. ಆ ಪ್ಲೇಯರ್ಸ್ ಆ ಲೇಸಿನೆಸ್ ಆಗಲಿ, ಇಲ್ಲಾಂದ್ರೆ ಅದು ಏನಂತೀರಾ ನೀವು, ಈ ಅಪೋನೆಂಟ್ಸ್ ಅಂತ ಅಷ್ಟು ಅಂಡರ್ ಇದನ್ನ ಮಾಡಬಾರ್ದು ಯಾವುದೇ ಟೀಮ್ಗಾಗ್ಲಿ ಅಂತ ಹೇಳ್ತೀನಿ ಅಷ್ಟೇ ನಾನು. ಒಂದ್ ಏನಂದ್ರೆ ಎಡ್ಗರ್ ಮೆಂಡೆಸ್ ಶುಡ್ ಇಂಪ್ರೂವ್ ಅಂತ ಅನ್ನಿಸ್ತಿದೆ, ಅವನು ಮತ್ತೆ ನೊಗ್ವೇರಾ. ಸೊ ನೀವು ಮುಂಚೆನೆ ಹೇಳೋದಲ್ಲ, ಅಡಾಪ್ಟ್ ಆಗ್ಬೇಕು ಅಂತ. ಸೊ ಅದೊಂದು ರೀಸನ್ ಇಂದ ಫುಲ್ ಪ್ರೀ ಸೀಸನ್ ಕೊಟ್ಟಿದೆ ಚಾನ್ಸ್ ಅಷ್ಟೇ. ಅದ್ ಬಿಟ್ರೆ ರ್ಯಾನ್ ವಿಲಿಯಮ್ಸ್, ಡಿಯಾಸ್, ವಿನಿತ್ ಅಂಡ್ ಚೇತ್ರಿ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಇದೆಲ್ಲ ಹಾಗೆ ಕಂಟಿನ್ಯೂ ಆಗ್ಲಿ ಅಂತ. ವಿ ಹ್ಯಾವ್ ಗಾಟ್ ರ್ಯಾನ್ ವಿಲಿಯಮ್ಸ್ ಮ್ಯಾನ್, ವಾಟ್ ಎ ಪ್ಲೇಯರ್ ಅಲ್ಲ ರ್ಯಾನ್ ವಿಲಿಯಮ್ಸ್. 2 years ಇರ್ತಾನೆ ಅವನು. ಐ ಆಮ್ ಸೋ ಗ್ಲಾಡ್ ಆಕ್ಚುಲಿ. ನಿಜ, ವಾಟ್ ಎ ಪ್ಲೇಯರ್ ಅಲ್ಲ, ಟಾಪ್ ಪ್ಲೇಯರ್. ಅಂದ್ರೆ ಫ್ರಮ್ ದಿ ಮಿನಿಟ್ 1 ಇಂದ 90 ತನ ಹಂಗೆ ಓಡ್ತಿರ್ತಾನೆ, ಅದೇ ಎನರ್ಜಿ ಇರುತ್ತೆ. ಐ ಥಿಂಕ್ ಈ ಡಿಮ್ಯಾಂಡ್ಸ್ ದ ಸೇಮ್ ಫ್ರಮ್ ಅದರ್ ಪ್ಲೇಯರ್ಸ್. ಅದಕ್ಕೆ ಹೇಳ್ತಿರೋದು, ಈಗ ಫಾರಿನರ್ಸ್ ಯಾರನ್ನಾದ್ರು ಕ್ಯಾಪ್ಟನ್ ಮಾಡ್ಬೇಕಂದ್ರೆ ಗಿವ್ ಇಟ್ ಟು ರ್ಯಾನ್. ಇಲ್ಲ, ಅದು ಕ್ಯಾಪ್ಟನ್ಸಿ ಇವಾಗ ಬೇಕೆಗೆ ಸಿಕ್ಬಿಟ್ಟಿದೆ ಅಲ್ಲ, ಬೇಕೆ ಇಸ್ ಕ್ಯಾಪ್ಟನ್. ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ ನಮ್ಗೆ ಇವಾಗ. ಡಿಫೆನ್ಸ್ ಬೇಕೆ ಬಂದಿರೋದ್ರಿಂದ ಅಂಡ್ ಅವರ್ ರಿಸರ್ವ್ ಬಾಯ್ಸ್ ಡೂಯಿಂಗ್ ಪ್ರಿಟಿ ವೆಲ್ ಇನ್ ಮಿಡ್ಫೀಲ್ಡ್. ಐ ಥಿಂಕ್ ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಅಲ್ಲ. ಐ ಥಿಂಕ್ ದಟ್ ಇಸ್ ಗುಡ್ ಐಡಿಯಾ ಟು ಸೆಂಟರ್ ಬ್ಯಾಕ್ ಇರ್ಲಿ. ಅದೇ ನೋಡೋಣ, ಲೆಟ್ ಹಿಮ್. ಅದೇ ಐ ಥಿಂಕ್ ಸಿ ದಟ್ಸ್ ವಾಟ್ ಸಾನಾ, ಕ್ಲಾರೆನ್ಸ್, ಬೇಕೆ, we have solid 3 center backs. I see Alex is a foreigner. Like latest, ಅವನ ಕಾನ್ಸ್ಟೆಂಟ್ ಅವ್ನು ಇರ್ಲೇಬೇಕು. ಐ ಥಿಂಕ್ ವಿ ನೀಡ್ ಹಿಮ್ ಇನ್ ದಿ ಟೀಮ್. ಆ ಬ್ಯಾಕ್ ಲೈನ್ ಅಲ್ಲಿ ಅವ್ನು ಬೇಕೇ ಬೇಕು. ಸೊ ಪ್ರಿಟಿ ವೆಲ್, ತುಂಬಾ ಚೆನ್ನಾಗಿದೆ. ಮತ್ತೆ ಲೆಫ್ಟ್ ಬ್ಯಾಕ್, ರೈಟ್ ಬ್ಯಾಕ್ ಅಲ್ಲೂ ನೋಡಿ ರೋಷನ್ ಚೆನ್ನಾಗಿ ಆಡ್ತಿದ್ದಾನೆ. ಈಸ್ ಕೈಂಡ್ ಆಫ್ ಗೆಟಿಂಗ್ ಇನ್ ಟು ದ ಗ್ಲೂ. ಮತ್ತೆ ಅಂಡ್ ಇವನ್ ಯಾರು ನಮ್ಮ ವಾಟ್ ಇಸ್ ದಟ್ ನಮ್ಮ ನಿಖಿಲ್ ಪೂಜಾರಿನೂ ಚೆನ್ನಾಗಿ ಆಡ್ತಿದ್ದಾನೆ. ಸೊ ಐ ಥಿಂಕ್ ಇಫ್ ಬೂಟಿಯಾ ಅಂಡ್ ಅವರು ಕೂಡ ಸ್ಟೆಪ್ ಅಪ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಈ ಸಾರಿ ಏನಿದೆ ನಮ್ಮ ಕುಳ್ಳ ಆಶಿಕ್. ಸೊ ಅವನ್ ಏನ್ ಮಾಡ್ತಾನೆ, ಐ ಆಮ್ ಸೋ ಇಂಟ್ರೆಸ್ಟೆಡ್. ನೋಡೋಣ ಅದು ಏನಾಗುತ್ತೆ. ಒಳ್ಳೆ ಸ್ಕ್ವಾಡ್ ಇದೆ, ವಿ ಆರ್ ಫುಲ್ ಆಸ್ ಯೂಶುವಲ್. ಸೊ ಲೈನಪ್ ಏನಿರುತ್ತೆ ಸರ್ ನಿಮ್ದು ಅಗೇನ್ಸ್ಟ್ ಕೇರಳ ಬ್ಲಾಸ್ಟರ್ಸ್? ಡಿಯಾಸ್, ಚೇತ್ರಿ, ರಾನ್ ವಿಲಿಯಮ್ಸ್ ಅಂಡ್ ಪೆಡ್ರೋ, ವಿನಿತ್, ಸುರೇಶ ಅಂಡ್ ಅಲೆಕ್ಸ್, ಬೇಕೆ, ಪೂಜಾರಿ, ರೋಷನ್, ಗುರ್ಪ್ರೀತ್.
ವಾವ್, ಫೋರ್ತ್ ಸುರೇಶ ವಿನೀತ್ ಇಂಟ್ರೆಸ್ಟಿಂಗ್. ಸುರೇಶ್ ವಿನಿತ್ ಪೆಡ್ರೋ. ಸುರೇಶ್ ವಿನೀತ್ ಪೆಡ್ರೋ. ಸೊ ಯು ಆರ್ ನಾಟ್ ಗೋಯಿಂಗ್ ಫಾರ್ ನುಗ್ವೆರಾ. ಅಲೆಕ್ಸ್ ಅಂಡ್ ಬೇಕೆ ಬೇಕಾ? ಅಲೆಕ್ಸ್ ಅಂಡ್ ಸಾನಾ ಬೇಡವಾ? ಬೇಕೆ ಅದು ಬೇಕೆನ ನೀವು ಕೂಡ್ಸಕ್ಕೆ ಆಗಲ್ಲ. ಬೇಕೆ ಇಸ್ ದ ಕ್ಯಾಪ್ಟನ್. ನೈಸ್. ಓಕೆ, GSS ಪ್ರತಿ ವೆಲ್ ಟೀಮ್ ನಿಜ. ಏನಂದ್ರೆ ರ್ಯಾನ್ ಡಿಯಾಸ್ ಇದಾರಲ್ಲ, ಐ ಥಿಂಕ್ ದಟ್ ಈಸ್ ಬಾಂಬ್ ಅಲ್ಲ. ಸುನಿಲ್, ಶಿವ ಇಬ್ಬರದಲ್ಲೂ ಯಾರಾದ್ರು ಶಿವ, ಐ ಥಿಂಕ್ ಶಿವ. ಶಿವ ಶಿವ ಫ್ರಂಟ್ ಟೂ ಆದ್ರೆ ಶಿವನ ಆಡಿಸ್ಬೇಕು. ಅದರ್ವೈಸ್ ಶಿವನ ವಿಂಗ್ಸ್ ಅಲ್ಲಿ ವೇಸ್ಟ್ ಮಾಡೋದು ನನ್ಗೆ ಸರಿ ಅನ್ಸಲ್ಲ ಅಲ್ಲ. ಅದಕ್ಕೆ ಸುನಿಲ್ ಛೇತ್ರಿ ಗುಡ್. ನೋಡೋಣ ಸರ್ ಏನಾಗುತ್ತೆ ಅಂತ. ಸ್ಕೋರ್ ಲೈನ್ ಏನಿರುತ್ತೆ? ಡಿಯಾಸ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ, ಚೇತ್ರಿ ಡಿಯಾಸ್. ಸೊ ಅದೇನೋ ಸುನಿಲ್ ಛೇತ್ರಿಗೆ ಸೌತ್ ಅಮೆರಿಕನ್ಸ್ ಅಂದ್ರೇನೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಕಾಣ್ತಿದೆ ಅಲ್ಲ. ಈಸ್ ಆಲ್ಸೋ ಫ್ಯಾನ್ ಆಫ್ ಲಿಯೋನೆಲ್ ಮೆಸ್ಸಿ. ಸೊ ಓಕೆ, ಅದ್ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ, ಜಾಸ್ತಿ ಫುಟ್ಬಾಲ್ ಬಗ್ಗೆ ಮಾತಾಡೋಣ. ನಮ್ BFC ಈಗ ಸೆಪ್ಟೆಂಬರ್ 13ರಿಂದ ಸೀಸನ್ ಸ್ಟಾರ್ಟ್ ಆಗ್ತದೆ. ನಾವು ತುಂಬಾ ರೆಗ್ಯುಲರ್ ಆಗಿರ್ತೀವಿ. ಧನ್ಯವಾದ. ಹಂಚಿ ಅರಿಸಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. Thank you.